ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಮ್ಮ ತೋಟದಾಗ ಬಾಳೆಕಾಯಿ ಗಿಡ ತೋರಿಸ್ತೇನೆ ರೀ ನಿಮ್ಗೆ. ಯಾವ್ಯಾವ ರೀತಿ ಹಚ್ಚಿದ್ವಿ, ಅಂದ್ರೆ ಎಷ್ಟು ಪ್ರಕಾರದ ಬಾಳೆ ಗಿಡ ಹಚ್ಚಿದ್ವಿ ಅಂತೇಳಿ ನಮ್ಮ ಅಪ್ಪರು ಕಬ್ಬು ಗಡಿ ಕುಡಿಗೆಲ್ ತೊಗೊಂಡು ಹೊಂಟಾರ ನೋಡ್ರಿ. ಈಗ ಬಾಳೆ ಗಿಡ, ಜವಾರಿ ಬಾಳೆ ಗಿಡ ಹಚ್ಚಿದೀವಿ ರೀ. ಆಮೇಲೆ ಹೊಸಯ ಹೈಬ್ರಿಡ್ ಬಾಳೆ ಗಿಡ ಹಚ್ಚಿದೀವಿ. ಆಮೇಲೆ ರಾಮ್ ಬಾಳೆಕಾಯಿ, ಏಲಕ್ಕಿ ಬಾಳೆಕಾಯಿ ಅಂತ ಕರಿತೀವಿ ರೀ. ಬಾದಾಮಿ ಹೊಳೆ ಕಡೆ ಬೆಳಿತಾರಲ್ರಿ ಆ ರೀತಿ. ಇಲ್ಲಿ ಬಾಳೆ ಗಿಡದಾಗ ಬಂದ ನೋಡ್ರಿ, ಇದು ಹೈಬ್ರಿಡ್ ಹೊಸ ಬಾಳೆಕಾಯಿ ರೀ. ಈ ರೀತಿ ಗಡ ಊದ್ತಿರ್ತಾವ್ರಿ ಇದ್ರು. ಆಮೇಲೆ ದೊಡ್ಡ ಕಂಬ ಒಂದು ನಿಂದ್ಸ್ಯಾರ ನೋಡ್ರಿ. ಅಂದ್ರೆ ಯಾವುದೇ ಒಂದು ಆಧಾರ ನಿಂದ್ರಿಸ್ಬೇಕಾಕತ್ರಿ ಸಪೋರ್ಟಿಗೆ. ಇರಲಿಲ್ಲ ಅಂದ್ರೆ ಏನಾಕತ್ರಿ, ಅಷ್ಟಾದ್ರೂ ಗಿಡ ವಾಂಕ್ ಆಗೈತೆ ನೋಡ್ರಿ. ಖೋಖಾ ಬಂದ ಖೋಖಾ ಬಂದು ಒಂದು 2-3 ದಿವ್ಸನಾಗ ಇಲ್ಲ 8 ದಿವ್ಸಿನ ಒಳಗೆ ಏನು ಮಾಡ್ಬೇಕು ರೀ, ಈ ರೀತಿ ಒಂದು ಆಶ್ರಯ ಹಚ್ಬೇಕಾಕತ್ರಿ. ಅಂದ್ರೆ ಇದನ್ನು ಮೇಟಿ ಕಟ್ಟಿಗೆ ಕೊಡೋದು ಅಂತೇಳಿ ಕರಿತೀವಿ ರೀ. ಯಾವ ರೀತಿ ಇರ್ತೈತೆ ನೋಡ್ರಿ, ಈ ರೀತಿ ಕಪ್ ಇರ್ತೈತೆ ರೀ. ಬಾಳೆ ಗಿಡ ರೀ ಇದು, ಹೊಸ ಬಾಳೆ ಗಿಡ. ಆಮೇಲೆ 2 ಬಚ್ಚಿ ಕಾಯ್ಬೇಕ್ರಿ, ಸೈಡಕ್ಕೆ ಸಣ್ಣ ಮರಿ. ಇದು ಖೋಖಾ ಬಂದು ನಿನ್ನೆ ಬಂದೈತೆ ನೋಡ್ರಿ ಹೊರಗೆ ಖೋಖಾ ರೀ. ಈ ರೀತಿ ಅಂದ್ರೆ ಈಗ ನಿನ್ನೆ ಬಂದೈತೆ ರೀ. ಒಂದು 2-3 ದಿವ್ಸದಾಗ ಇಲ್ಲ 8 ದಿವ್ಸನಾಗ ಇದಕ್ಕೆ ಒಂದು ಆಶ್ರಯ ಕಟ್ಟಿಗೆ ಹಚ್ಬೇಕಾಕತ್ರಿ. ಆಮೇಲೆ ಇನ್ನೂ ಬಾಳೆಕಾಯಿ ಹೊರಗಡೆ ಬಂದಿಲ್ಲ ರೀ. ಮ್ಯಾಗ ಖೋಖಾದ ಮ್ಯಾಗಿನ 2 ಎಲ್ಲಿ ಏನಾಗ್ಯಾವ್ರಿ, ಇವಾಗ ಓಪನ್ ಆಗ್ಯಾವ್ರಿ ಫ್ರೆಂಡ್ಸ್. ಉದ್ದ ಭಾಳ ಇರ್ತೈತೆ ರೀ. ಆಮೇಲೆ ಡಜನ ಭಾಳ ದೊಡ್ಡ ಬಿಡ್ತೈತೆ ರೀ. ಆಮೇಲೆ 1 ಡಜನ್ ಒಳಗೆ ಮಿನಿಮಮ್ ಏನಿಲ್ಲ ಅಂದ್ರೆ 45ರಿಂದ 50 ಕಾಯಿ ಇರ್ತಾವ್ರಿ. ದೊಡ್ಡ ಹನಿಗೆ ಒಳಗೆ, ಮ್ಯಾಗಿನ ಹನಿಗೆ ಒಳಗೆ. ಇನ್ನು ಎಲ್ಲರಿಗಿಂತ ಲಾಸ್ಟ್ ಹನಿಗೆ ಒಳಗೆ ಕನಿಷ್ಠ ಏನಿಲ್ಲ ಅಂದರೂ 15ರಿಂದ 20 ಕಾಯಿ ಇರ್ತಾವ್ರಿ. ಆಮೇಲೆ ಡಜನು ಭಾಳ ಇರ್ತಾವ್ರಿ. 10-15 ಮೀಮಿ 20 ಡಜನ್ ಇರ್ತಾವ್ರಿ ಒಂದು ಗಡದೊಳಗೆ. ಹೀಗಾಗಿ ಗಿಡ ಸಣ್ಣದಿರ್ತೈತೆ ರೀ ಇದು ಕಪ್ಪ. ಹೀಗಾಗಿ ಭಾಳ ಆಶ್ರಯ ಕುಡಿಬೇಕಾಕತ್ರಿ. ಆಶ್ರಯ ಇರಲಿಲ್ಲ ಅಂದ್ರೆ ಮುರ್ಕೊಂಡು ಬೀಳ್ತಾವ್ರಿ. ಈಗ ಇದು 1 ತಿಂಗಳು ಆಗೈತೆ ನೋಡ್ರಿ. ಇವಾಗ ಬಂದು ಹೊರಗಡೆ ರೀ ಖೋಖಾ ಬಂದ ಎಲ್ಲ ಈ ರೀತಿ ಕಾಯಿ ಡಜನ ಬಿಟ್ಕೊಂಡೈತ್ರಿ. ನೋಡ್ರಿ ಎಷ್ಟು ಉದ್ದದಾವು ಗಡ, ನೋಡ್ರಿ ಎಷ್ಟು ಉದ್ದ ಆಗೈತಿ. ನಿಮ್ಮ ನೋಡತ್ರಿ ನೀವು. ಅವಾಗ ಹೊರಗೆ ಖೋಖಾ ಬರೋ ಮುಂದಾಗ ಎಷ್ಟು ಸಣ್ಣದಿತ್ತು, ಕಾಯಿ ಹೆಂಗೆ ಮುಂದೆ ಬಿಡ್ತೈತಿ. ಹಂಗೆ ಗಡ ನೋಡ್ರಿ ಎಷ್ಟು ದೊಡ್ಡದೈತಿ. ಖೋಖಾ ಮುಂದಿಂದ ಎಷ್ಟು ಸಣ್ಣದೈತಿ ನೋಡ್ರಿ. ಇದಕ್ಕೆ ಆಶ್ರಯ ಕೊಟ್ಟಾರ ನಮ್ಮ ಅಪ್ಪವ್ರು ಆಲ್ರೆಡಿ ರೀ. 1 ತಿಂಗಳು ಆದ ಬಳಿಕ ತಂದಿನ ತಾನೇ ಏನಾಕತ್ರಿ, ಖೋಖಾ ಮುರ್ಕೊಂಡು ಬೀಳ್ತೈತಿ ರೀ ಅದು. ಅಂದ್ರೆ ಕಾಯಿ ಒಳಗಿನ ಮುಗಿದು ಅಂದ್ರೆ ಏನಾಕತ್ರಿ, ಬರೀ ಹೂವು ಅಷ್ಟೇ ಇದ್ದು ಅಂದ್ರೆ ಏನಾಗಿಬಿಡ್ತೈತಿ, ಖೋಖಾ ಈ ರೀತಿ ಕೆಳಗಡೆ ಮುರ್ಕೊಂಡು ಬೀಳ್ತೈತಿ ರೀ. ಭಾರಿ ಇರ್ತೈತಿ ರೀ ಇದು. ಖೋಖಾದ ಹೂವಿಂದ ಪಲ್ಯ ಅದು ಮಾಡ್ಕೊಂಡು ತಿಂದ್ರೆ ನೋಡ್ರಿ ಯಾವ ರೀತಿ ಅದಾವು. ಈ ರೀತಿ ಪಲ್ಯ ಮಾಡ್ಕೊಂಡು ತಿಂತಾರೆ ಸಿಟ್ಯಾನವರು. ನಾವು ಒಮ್ಮೆ ಟ್ರೈ ಮಾಡಿ ನೋಡ್ಬೇಕಾಗೈತೆ ರೀ ಯಾವ ರೀತಿ ಹತ್ತೈತೆ ಅಂಥೇಳಿ. ಇನ್ನೂರಿಗೆ ಟ್ರೈ ಮಾಡಿಲ್ಲ. ಯಾವಾಗಾದರೂ ನಿಮ್ಗೆ ಈ ಖೋಖಾದ ಹೂವಿಂದ ಬ್ಯಾಳೆ ಕಾಳು ಹಾಕಿ ಪಲ್ಯ ಮಾಡಿದ್ರೆ ರೀ ಒಣಗಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ. ಇದು ಖೋಖಾ ಈಗ ಮುರ್ಕೊಂಡು ಈ ರೀತಿ ಬಿದ್ದೈತಿ ನೋಡ್ಲಾತ್ರಿ. ಆಮೇಲೆ ಇದು ತಿಂಗಳ ಕಾಯಿ ನೋಡ್ರಿ, ಇಷ್ಟ ಉದ್ದಾಗೈತಿ. ಆಮೇಲೆ ಇದನ್ನ ಈ ರೀತಿ ಬಡಿಗೆ ಹಚ್ಚಾರ ನಮ್ಮ ಅಪ್ಪರು. ಇನ್ನು ಹೆಂಗೆ 2 ತಿಂಗಳಿಗೆ ಮಾತ್ರಷ್ಟು ದಪ್ಪ ಬಡಿಗೆ ಹಚ್ಚೋದ್ರಿ. 3 ತಿಂಗಳಿಗೆ ರೀ, 4 ತಿಂಗಳಿಗೆ ಅಂತೂ ದೊಡ್ಡ ಕೊಡನ ಹಚ್ಬೇಕಾಕತ್ರಿ. ಅಂದ್ರೆ ಅಷ್ಟೊತ್ತಿಗೆ ಗಿಡ ಏನು ನೋಡ್ರಿ, ಗಿಡ ಈಗ 1 ತಿಂಗಳೊಳಗೆ ಎಷ್ಟು ಬಾಗೈತಿ ನೋಡ್ರಿ. ನೀವು ಗಡ ಹೆಂಗೆ ಕೆಳಗೆ ಬರ್ತೈತಿ ಇಲ್ರಿ, ಹಂಗಂಗೆ ಗಿಡ ಏನಾಗಿಬಿಡ್ತೈತಿ ರೀ, ಸಣ್ಣ ಆಕತ್ರಿ. ಗಿಡ ಬಾಕೊಂಡು ಬರ್ತೈತಿ ಪ್ರತಿಯೊಂದಕ್ಕೆಲ್ಲ ನೋಡ್ರಿ. ನಮ್ಮ ಅಪ್ಪರು ಒಂದು 8 ದಿವ್ಸಿಗೆ ಈ ರೀತಿ ಎಲ್ಲ ಬಡಿಗೆ ಹಚ್ಚಿಬಿಟ್ಟಾರಿ ಆಶ್ರಯ ರೀ. ಹೊಸ ಬಾಳಿಕೆಗೆಲ್ಲ ಇದೇ ರೀತಿ ಹಚ್ಬೇಕಾಕತ್ರಿ ಫ್ರೆಂಡ್ಸ್. ಯಾಕಂದ್ರೆ ಗಡ ಭಾಳ ದೊಡ್ಡ ಇರ್ತಾವೆ, ಹನಿಗೆ ದೊಡ್ಡ ಇರ್ತಾವೆ. ಆಕತ್ರಿ ಇಳುವರಿ ಭಾಳ ಮಾಡ್ತೈತಿ ರೀ ಫ್ರೆಂಡ್ಸ್ ಇದ್ರದ್ದು. ಆಮೇಲೆ ಇದ್ರದ್ದು ಬಾಳೆ ಗಿಡಕ್ಕೆ ಕಾಯಿ ಆಗಿದ್ದು ಒಂದು ಬಾಳೆ ಗಿಡ ರೀ. ಆಮೇಲೆ ಸೈಡ್ಗೆ 2 ಬಚ್ಚಿ ಕಾಯ್ಬೇಕ್ರಿ. ಅಂದ್ರೆ 2 ಸಣ್ಣ ಮರಿ ಕಾಯ್ಬೇಕು. ಉಳಿದಿದ್ದೆಲ್ಲ ಏನು ಮಾಡ್ಬೇಕ್ರಿ, ಕಡ್ದು ಒಗಿಬೇಕು. ನಮ್ಮ ಅಪ್ಪವರು ಇದೇ ರೀತಿ ಅವ್ರು ಚಿಗ್ಯಾನ ಏನು ಮಾಡ್ತಿರ್ತಾರೋ, ಬಚ್ಚಿ ಎಲ್ಲ ಕಡ್ದು ಒಗಿತಿರ್ತಾರೋ. ಈಗ ಖೋಖಾದೊಳಗಿನ ಬಾಳೆಕಾಯಿ ತೋರಿಸ್ತಾನೆ ನಿಮ್ಗೆ. ಹೆಂಗೆ ಬಾಳೆಕಾಯಿ ಹೊರಗೆ ಬಂದ ಬಳಿಕ ಅದು ಖೋಖಾ ಮ್ಯಾಗಿನ ತಂದಿನ ತಾನೇ ಏನಾಗಿಬಿಡ್ತೈತಿ ರೀ, ಈ ರೀತಿ ಬಾಡೈತ್ರಿ. ಉಚ್ಚಿ ಕೆಳಗಡೆ ಬೀಳ್ತಾವ್ರಿ ಅವು. ನೋಡ್ಲತ್ತೀರಿ ನೀವೆಲ್ಲ ಮುದುಡಾಗೈತ್ರಿ ಈಗ. ಅಂದ್ರೆ ಬಾಳೆಕಾಯಿ ಫಸ್ಟ್ ಬಾಳೆಕಾಯಿ ಅದಾವೆ ನೋಡ್ರಿ, ಅದ್ರ ಮುಂದ್ಗಡೆ ಹೂ ಅದಾವು ನೋಡ್ಲಕತ್ತೀರಿ ನೀವು. ಹೆಂಗೆ ಬಾಳೆಕಾಯಿ ದೊಡ್ಡ ಹಾಕೋಲ್ರಿ, ಹಂಗೆ ಮುಂದಿನ ಹೂ ಎಲ್ಲ ಈಗ ಏನಾಗಿಬಿಡ್ತಾರೆ, ಉದುರಿ ಬೀಳ್ತಾವ್ರಿ. ಮ್ಯಾಗಿನೂ ನೋಡಿರಿ ಆಲ್ರೆಡಿ ಎಲ್ಲ ದೊಡ್ಡವಾಗನ ಹೂ. ಮುಂದಿನ ಏನು ಮಾಡ್ತಾವ್ರಿ, ತಂದಿನ ತಾನೇ ಉದುರಿ ಬೀಳ್ತಾವು. ಈಗ ನೋಡ್ರಿ ಇದು ಯಾವ ರೀತಿ ಇರ್ತೈತಿ. ಇದ್ರದ್ದು ಬಾಳೆ ಗಿಡದ ಶಪ್ಪಿ ಈ ರೀತಿ ಕಪ್ ಇರ್ತೈತಿ ನೋಡ್ರಿ. ಅದು ಹೈಬ್ರಿಡ್ ಬಾಳೆ ಗಿಡ. ನೀವು ಗುರುತಿಸೋದಂದ್ರೆ ನೋಡ್ಲಾಕತ್ರಿ ಯಾವ ರೀತಿ ಎಲ್ಲಿ ನೋಡ್ರಿ ಉದ್ದದಾವು. ಆಮೇಲೆ ಹರಕ್ ಅದಾವ್ರಿ. ಇದ್ರದ್ದು ಹೈಬ್ರಿಡ್ ಬಾಳೆಕಾಯಿ ನೋಡ್ಲಾಕತ್ತೀರಿ. ಇದನ್ನ ಹೈಬ್ರಿಡ್ ಅಂತೇಳಿ ತಿಳ್ಕೊಳ್ಳೋದು. ಗಿಡ ಕಪ್ಪಿದ್ದು ಅಂದ್ರೆ ಬಾಟಿ ಈ ರೀತಿ. ಆಮೇಲೆ ಇದು ನೋಡ್ರಿ, ಇದು ಪೂರ್ತಿ ಈಗ ಏನಾಗೈತ್ರಿ, ಇದೆಲ್ಲ ತಿಂಗಳದ ಬಾಳೆಕಾಯಿ ಇದಾವ್ರಿ. 1 ತಿಂಗಳಿಗೆ ಇಷ್ಟು ಉದ್ದ. ಆಮೇಲೆ ಇದಕ್ಕೆ ಪ್ರತಿಯೊಂದಕ್ಕೆಲ್ಲ ಆಶ್ರಯ ನೋಡ್ರಿ ಯಾವ ರೀತಿ ಹಚ್ಚಾರು. ಬಚ್ಚಿ ನೋಡ್ರಿ ನಮ್ಮ ಅಪ್ಪಾರು ಇದಕ್ಕೆ ಏನು ಮಾಡ್ಯಾರು, 1ರಿಂದ 2 ಅಷ್ಟಕ್ಕಾದರು. ಉಳಿದಿದ್ದೆಲ್ಲ ಕೋದ ಒಗಿಬೇಕಾಕೈತಿ. ಪ್ರತಿಯೊಂದಕ್ಕೆಲ್ಲ ಹೈಬ್ರಿಡ್ ಬಾಳೆ ಗಿಡ ನೋಡತ್ತೀರಿ. ನಾವು ಒಂದು 100 ಬಾಳೆ ಗಿಡ ಹಚ್ಚಿದೀವಿ ರೀ. ಅದ್ರೊಳಗೆ ಹೈಬ್ರಿಡ್ 50 ಅದಾವ್ರಿ, ಜವಾರಿ 50 ಅದಾವು. ಇನ್ನು ಏಲಕ್ಕಿ ಬಾಳೆ ಗಿಡದ ಬಾಟಿ ಒಂದು ಐತ್ರಿ, ಅದಕ್ಕೆ ಒಂದು 5-6 ಬಚ್ಚಿ ಅದಾವ್ರಿ. ಅಂದ್ರೆ ರಾಮ್ ಬಾಳೆಕಾಯಿ ರೀ. ಇದು 2 ತಿಂಗಳದ್ದು ನೋಡ್ರಿ ಬಾಳೆಕಾಯಿ ತೋರಿಸ್ತಾನೆ ನಿಮ್ಗೆ. 2 ತಿಂಗಳಿಗೆ ಇಷ್ಟ ದಪ್ಪ ಆಗೈತ್ರಿ. ಆಮೇಲೆ ಗಡ ನೋಡ್ರಿ ಎಷ್ಟು
ಎಷ್ಟು ಉದ್ದಾಗೈತಿ. ಗಿಡ ನೋಡ್ರಿ ಯಾವ ರೀತಿ ಬಾಕೊಂಡು ಬಂದೈತಿ. ಹೆಂಗೆ ದಿವ್ಸ ಹಾಕವಲ್ರಿ ಹಂಗೆ ಗಿಡ ಏನು ಮಾಡ್ತೈತ್ರಿ ಬಾಕೊಂಡು ಬರ್ತೈತ್ರಿ. ಅದಕ್ಕೆ ಆಸರೆ ಹಚ್ಬೇಕಾಕತ್ರಿ. ಅದಕ್ಕೆ ಕಟ್ಟಿಗೆ ಪ್ರತಿಯೊಂದಕ್ಕೆಲ್ಲ ಹಚ್ಚಲಿಲ್ಲ ಅಂದ್ರೆ ಅರ್ಧಕ್ಕೆ ಗಿಡ ಮುರ್ಕೊಂಡು ಬೀಳ್ತೈತ್ರಿ. ಮುರ್ಕೊಂಡು ಬಿದ್ದು ಅಂದ್ರೆ ಗಿಡ ಎಳೆ ಕಾಯಿನ ಬೀಳ್ತಾವ್ರಿ. ಇಲ್ಲೊಂದು ಏನಾಗೈತ್ರಿ ಗಿಡ ಆಲ್ರೆಡಿ ಮುರ್ಕೊಂಡು ಬಿದ್ದೈತ್ರಿ. ಯಾಕಂದ್ರೆ ನಮ್ಮ ಅಪ್ಪಾರು ಕಟ್ಟಿಗೆ ಹಚ್ಚಿದ್ರಿ, ಅದು ಜೋರ್ಲಿ ಗಾಳಿ ಬಿಟ್ಟೈತ್ರಿ. ಗಿಡ ದಪ್ಪ ಆಗಿತ್ತು, ಜೋರ್ಲಿ ಗಾಳಿ ಬಿಡೋಣ ಏನಾಗೈತ್ರಿ ಅವು ಕೆಳಗಿನ ಕಟ್ಟಿಗೆ ಸರದವ್ರಿ. ಗಿಡ ಅಳಗ್ಯಾಡನ ಸರಿಯಾಣ ಗಿಡ ಏನಾಗಿಬಿಟ್ಟೈತ್ರಿ, ನಡುನ ಮುರ್ಕೊಂಡು ಬಿದ್ದು ಬಿಟ್ಟೈತ್ರಿ ಫ್ರೆಂಡ್ಸ್. ಯಾಕಂದ್ರೆ ಈ ರೀತಿ ಮುರ್ಕೊಂಡು ಬಿತ್ತಂದ್ರೆ ಗಿಡ ಮುಂದೆ ಕಾಯಿ ದಪ್ಪ ಆಗಂಗಿಲ್ಲ. ಅವು ನೋಡ್ರಿ ನಡುನ ಮುರಿದೈತಿ ನೋಡ್ರಿ ಗಿಡ. ನೋಡ್ಲತ್ತೀರಿ ನೀವು ಯಾವ ರೀತಿ ಅಂಥೇಳಿ. ಕೆಳಗಡೆ ಬಿದ್ದು ಬಿಟ್ಟೈತ್ರಿ. ಮುಂದಿಂದೆಲ್ಲ ಗಿಡ ಮುರ್ಯಾಣ ಏನಾಗೈತ್ರಿ ತಪ್ಪಲೆಲ್ಲ ಒಣಗಿ ಹೋಗೈತಿ. ಆದರೆ ಇನ್ನೊಂದು ಅರ್ಧ ಐತ್ರಿ. ಅದು ಅರ್ಧ ಅದ್ರೊಳಗಿಂದ ಶಕ್ತಿ ಹೋಗೈತ್ರಿ. ಅದಕ್ಕೆ ಹೋಗಿ ಗಡದೊಳಗಿನ ಕಾಯಿನ ಒಣಗಿಲ್ಲ, ಕಾಯಿ ಎಲ್ಲ ಹಸಿರು ಅದಾವ್ರಿ ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಪ್ಪರು ಅಲ್ಲೇ ಬಿಟ್ಟಾರಿ. ಈ ರೀತಿ ನೋಡ್ರಿ ಕಟ್ಟಿಗೆ ನೋಡ್ರಿ ಎಲ್ಲ ಕಟ್ಟಿಗೆ ಸಣ್ಣ ಇದ್ದು ರೀ. ಅದಕ್ಕೆ ಹೆಂಗೆ ದಪ್ಪ ಆಕತಿ ಈಗ ಇದು 3 ತಿಂಗಳು ಕಾಯಿ ಐತ್ರಿ. ಅದಕ್ಕೆ 3 ತಿಂಗಳ ಕಾಯಿಗೆ ಏನು ಮಾಡ್ಬೇಕಾಕತ್ರಿ, 3ರಿಂದ 3.5 ತಿಂಗಳ ಕಾಯಿ ನೋಡ್ರಿ. ಇವೆಲ್ಲ ಆಸರೆ ಮನಗಂಡು ದೊಡ್ಡ ಹಚ್ಬೇಕಾಕತ್ರಿ. ಇಲ್ಲಂದ್ರೆ ಆ ರೀತಿ ಮುರ್ಕೊಂಡು ಬಿದ್ದು ಬಿಡ್ತಾವ್ರಿ. ಆ ರೀತಿ ಮುರ್ಕೊಂಡು ಬಿಡೋಣ ಕಾಯಿ ಏನು ಉಬ್ಬೋದಿಲ್ಲ ಏನಿಲ್ಲ. ಆಮೇಲೆ ಇವು ಇಳುವರಿ ಹೊಂಡೋದಿಲ್ಲ ರೀ. ಅದರ ಕಾಯಿ ದಪ್ಪ ಆಗೋದಿಲ್ಲ, ಅಟ್ಟ ಸಣ್ಣ ಇರ್ತೈತ್ರಿ. ಅದನ್ನು ಬಾರ್ಕ್ ಬರೋಣ ಅದನ್ನು ಕಡ್ದು ಏನು ಮಾಡ್ತೀವಿ ರೀ, ಹಣ್ಣು ಹಾಕ್ತೀವಿ ರೀ. ಎಷ್ಟು ಆದಷ್ಟು ಆದವು ರೀ. ಆಮೇಲೆ ಇದು 4 ತಿಂಗಳ ಕಾಯಿ ನೋಡ್ರಿ. ನೋಡ್ಲತ್ತೀರಿ 4 ತಿಂಗಳಿಗೆ ಇಷ್ಟು ದಪ್ಪ ಆಗಿರ್ತೈತಿ. ಹೆಂಗೆ ನೋಡ್ರಿ ಒಂದು ಸ್ವಲ್ಪ ರೀ ಗಾಳಾಡ್ಲಕ್ಕೂ ಜಾಗ ಇಲ್ಲ. ಎಲ್ಲ ಒಂದಕ್ಕೊಂದು ಹನಿಗೆ ನೋಡ್ರಿ ದೊಡ್ಡ ಆಗಾನ ಬೆಳವಣಿಗೆ ಆಗಾನ ಎಷ್ಟು ರೀ ಕಾಯಿ ಬಿಟ್ಟಾವು. ಒಂದಕ್ಕೊಂದೆಲ್ಲ ಒಂದ್ರ ಮೇಲೆ ಒಂದು ಇದು ಆಗ್ಯಾವು. ಇದು 5 ತಿಂಗಳ ಕಾಯಿ ನೋಡ್ರಿ. ಈಗ 5 ತಿಂಗಳು ಆಗೈತೆ ರೀ. ಅದಕ್ಕೆ ಕಲರ್ ಚೇಂಜ್ ಆಗೈತೆ ರೀ. ನೋಡ್ಲಾಕತ್ತೀರಿ ನೀವು ಯಾವ ರೀತಿ ಹಳದಿ ಕಲರ್ ಬಂದೈತೆ ನೋಡ್ರಿ. ಒಂದೊಂದು ಸ್ವಲ್ಪ ಇನ್ನು 4.5 ಈಗ 4 ತಿಂಗಳು ಆಗೈತೆ ರೀ. 4.5 ತಿಂಗಳು 5 ತಿಂಗಳಿಗೆ ಒಂದು ಕಾಯಿ ಒಳಗೆ ಎಲ್ಲರಿ ಏನು ಹಾಕಾವ್ರಿ, ಹಣ್ಣು ಹಾಕಾವು. ಒಮ್ಮೊಮ್ಮೆ ಹಣ್ಣು ಆಗಲಿಲ್ಲ ಅಂದ್ರೆ ಥಂಡಿಯಾಗಿ ಮಳೆಗಾಲ ಇತ್ತಂದ್ರೆ ಏನು ಹಾಕಿರ್ತಾವ್ರಿ, ಕಾಯಿ ಬೆರೆಸಾಗನ ಸೀಳಕ್ಕೆ ಶುರು ಮಾಡ್ತಾವೆ. ಅವಾಗ ಅದನ್ನು ಗಿಡ ಕಡಿದ್ರಿ. ಇದು ಜವಾರಿ ಬಾಳೆಹಣ್ಣಿನ ಗಿಡ ಆಯ್ತು ನೋಡ್ರಿ. ಹೆಂಗೆ ತೋರಿಸ್ತಾನೆ ನಿಮ್ಗೆ. ಇದಕ್ಕೆ 5 ತಿಂಗಳು ಆಗೈತೆ ರೀ ಈಗ ಜವಾರಿ ಬಾಳೆಹಣ್ಣಿನ ಗಿಡಕ್ಕೆ. ಇದ್ರದ್ದು ಹೆಂಗೆ ಜವಾರಿ ಬಾಳೆಹಣ್ಣು ಗುರುತಿಸೋದಪ್ಪ ಅಂದ್ರೆ ಈ ರೀತಿ ಬಡ್ಡಿ ಇದ್ರದ್ದೆಲ್ಲ ಬಿಳಿದಿರ್ತೈತೆ ನೋಡ್ರಿ. ಅಂದ್ರೆ ಬುಡದ ಸಮೇತ ಎಲ್ಲ ಎಲೆ ಬಿಳಿದ ದೊಡ್ಡ ಎಲೆ ಇರ್ತಾವೆ. ಇದು ಜವಾರಿ ಬಾಳೆ ಗಿಡ ಏನಾಗೈತೆ ರೀ, ಇದು 1 ತಿಂಗಳಾಗೈತೆ ನೋಡ್ರಿ. ಅಂದ್ರೆ ಕೋಕಾ ಬಂದು ಹೊರಗಡೆ. ನಾವೆಲ್ಲ ಉತ್ತರ ಕರ್ನಾಟಕದಾಗ ಈ ಕಡೆ ಎಮ್ಗೊಳಿ ಇದು ಅಂದ್ರೆ ಅವು ಮರಿ ಹಾಕ್ತಾವಲ್ರಿ. ಅಂದ್ರೆ ಎಮ್ಗಳಿದು ಆಕಳುಗಳಿದು ಬಾಳೆ ಗಿಡ ಎದೈತಿ ಅಂತೇಳಿ ಕರಿತೀವಿ ರೀ. ಒಂದೊಂದು ಕಡೆ ಇಳ್ದೈತಿ ಅಂತ ಕರಿತಾರೆ, ಇನ್ನೊಂದು ಕಡೆ ಮಗು ಜನಿಸೈತಿ ಅಂತೇಳಿ ಕರಿತಾರೆ ರೀ. ಅವಕ್ಕೆ ಆಕಳುಗಳಿಗೆ ಎಮ್ಗಳಿಗೆ. ಈಗ ನಾವೆಲ್ಲ ಕಡೆ ಬಾಳೆ ಗಿಡನೂ ಎದೈತಿ ಅಂತೇಳಿ ಕರಿತೀವಿ ರೀ. ಈ ರೀತಿ ಕೋಕಾ ಹೊರಗೆ ಬಂದು ಅಂದ್ರೆ ಬಾಳೆ ಗಿಡದ ಜವಾರಿ ಬಾಳೆ ಗಿಡದ ದಪ್ಪ ಇರ್ತೈತೆ ರೀ ಕೋಕಾ. ನೋಡ್ಲಾಕತ್ತೀರಿ ಅದ್ರದ್ದು ಮ್ಯಾಗಿಂದ ಕೋಕಾದ ಮ್ಯಾಗಿಂದ ಎಲೆ ಈ ರೀತಿ ಕಾಯಿ ಹೊರಗೆ ಬರೋಣ ಏನಾಕವ್ರಿ ಎಲೆ ಉದುರಿ ಬೀಳ್ತಾವೆ. ಇದು 1 ತಿಂಗಳು ಬಾಳೆಕಾಯಿ ನೋಡ್ರಿ. ಜವಾರಿ ಬಾಳೆ ಗಿಡದ ಗಡ ಸಣ್ಣ ಇರ್ತೈತೆ ರೀ. ಆಮೇಲೆ ಕಾಯಿ ಗಿಡ್ಡಕ್ಕೆ ಬಾಳ್ರಿ. ಆಮೇಲೆ ದಪ್ಪ ಬಾಳ್ರಿ. ಕಾಯಿ ಮುಂದೆ ಹೆಂಗೆ ದೊಡ್ಡದಾಕೈತ್ರಿ ಹಂಗೆ ದಪ್ಪ ಆಕೈತ್ರಿ ಫ್ರೆಂಡ್ಸ್. ಆಮೇಲೆ ಇದ್ರೊಳಗಿನ ಕೋಕಾದೊಳಗಿಂದ ಯಾವ ರೀತಿ ಹೊರಗೆ ಬಂದೈತಿ ಅಂತ ತೋರಿಸ್ತೀನಿ ನೋಡ್ರಿ. ಇದು 1 ತಿಂಗಳ ಕಾಯಿ ಏನಾಗೈತೆ ರೀ ಹೊರಗೆ ಬಂದ್ಬೇಕು. ಕೋಕಾ ತನ್ನಿಂದ ತಾನೇ ಈ ರೀತಿ ಏನು ಮಾಡ್ಕೊಂಡ್ಬಿಡ್ತಾವೆ, ಮುರಿದು ಕೆಳಗೆ ಬಿದ್ದು ಬಿಡ್ತಾವ್ರಿ 1 ತಿಂಗಳೊಳಗೆ ನಾವು ಕೋಕಾ. ಆಮೇಲೆ ಇದ್ರದ್ದು ಗಡ ಏನು ಸಣ್ಣ ಇರ್ತೈತೆ ರೀ. ಇದಕ್ಕೆ ಆಸರೆ ಹಚ್ಚಲಿಲ್ಲ ಅಂದ್ರೆ ನಡಿತೈತೆ ರೀ ಜವಾರಿ ಬಾಳೆ ಗಿಡಗಳಿಗೆ. ಯಾಕಂದ್ರೆ ಅವೇನು ಮುರ್ಕೊಂಡು ಬಿಡಂಗಿಲ್ಲ. ಯಾಕಂದ್ರೆ ಅದ್ರ ಬಾಡಿ ಭಾಳ ದಪ್ಪ ಇರ್ತೈತೆ ರೀ. ಆಮೇಲೆ ಶಕ್ತಿ ಇರ್ತೈತೆ ರೀ ಗಿಡದಾಗ, ಹೆಚ್ಚು ಶಕ್ತಿ ಇರ್ತೈತೆ ರೀ. ಗಡ ಸಣ್ಣ ಇರ್ತಾವ್ರಿ. ಕಾಯಿ ಅಷ್ಟು ಹಣಿಗೇನು ಭಾಳ ಬಿದ್ದಿರಂಗಿಲ್ಲ. ಒಂದು 8ರಿಂದ 9 10 ಅಷ್ಟು ಹನಿಗೆ ಬಿದ್ದಿರ್ತಾವೆ. ಇದು ರಾಮ ಬಾಳಿಕಾಯಿ ಅಂತ ಕರಿತೀವಿ ನೋಡ್ರಿ. ಏಲಕ್ಕಿ ಬಾಳಿಕಾಯಿ ಐತ್ರಿ ಅದು. ನೋಡ್ಲತ್ತೀರಿ ಎಷ್ಟು ಬಚ್ಚಿನ ನೋಡ್ರಿ, ಎಷ್ಟು ಉದ್ದ ಐತ್ರಿ ಜಿರಾಫೆ ಥರ. ಆಮೇಲೆ ಗಿಡ ನೋಡ್ರಿ ಎಷ್ಟು ದೊಡ್ಡದವು. ಸಣ್ಣ ಉದ್ದ ಇರ್ತಾವ್ರಿ ಇವು ಜಿರಾಫೆ ಥರ. ಎಲೆನೂ ಭಾಳ ಉದ್ದ. ಆಮೇಲೆ ಹರಕ ನೋಡ್ಲಾಕತ್ತೀರಿ ಪ್ರತಿಯೊಂದಲ್ಲಿ ಒಂದು ಡಿಫ್ರೆನ್ಸ್ ಇರ್ತಾವ್ರಿ. ಯಾಕಂದ್ರೆ ಎಲ್ಲ ಬಾಳೆ ಗಿಡದಕ್ಕಿಂತನೂ ಎತ್ತರ ಇವ್ರಿ ಮನಗಂಡ. ಆಮೇಲೆ ಅದ್ರ ಕೋಕಾ ತೋರಿಸ್ತೀನಿ ನಿಮ್ಗೆ. ಮಂಗನ ಬಾಲ್ ಇರ್ತೈತಿ ಅಲ್ರಿ, ಆ ರೀತಿ ಕೋತಿ ಬಾಲದ ಥರ ಉದ್ದ ಹಡೀರಿ ಅವು ಗಡ ಅದು ರೀ. ಆಮೇಲೆ ಗಡ ಒಳಗೆ ಬಾಳೆಕಾಯಿ ಅಟ್ಟ ಸಣ್ಣ ರೀ. ಅದರ ಕೋಕಾನ ನೋಡ್ರಿ ಯಾವ ರೀತಿ ಐತಿ. ನನಗಂತೂ ನೋಡಿ ಒಂಥರ ಮನ್ಸಿಗೆ ಖುಷಿ ಅನ್ನಿಸ್ತೀರಿ. ಇದನ್ನು ಏಲಕ್ಕಿ ಬಾಳೆಕಾಯಿ ಗಿಡ ನೋಡ್ರಿ, ರಾಮ ಬಾಳೆಕಾಯಿ ಗಿಡ ನೋಡ್ರಿ, ಕೋಕಾ ನೋಡ್ರಿ. ಮಂಗನ ಕೋತಿ ಬಾಲ್ ಇರ್ತೈತಿ ಅಲ್ರಿ, ಆ ಟೈಪ್ ಐತಿ ನೋಡ್ರಿ. ಮುಂದಿಂದ ಎಷ್ಟು ಚಂದ ಐತಿ ನೋಡ್ರಿ. ಹಿಂದ್ಗಡೆ ಏನಿರ್ತೈತಿ ಬಾಳೆಕಾಯಿ ಸ್ವಲ್ಪ ಇರ್ತಾವ್ರಿ. ಅಂದ್ರೆ ಏಲಕ್ಕಿ ಟೈಪ್ ಅಷ್ಟೇ. ಏಲಕ್ಕಿ ಹಂಗೆ ಗೊಂಚಲು ಇರ್ತಾವಲ್ರಿ, ಆ ಟೈಪ್. ಅದಕ್ಕೆ ಏಲಕ್ಕಿ ಬಾಳೆಕಾಯಿ ಅಂತ ಕರಿತೀವಿ. ತಿನ್ಲಾಕ ಭಾರಿ ಟೇಸ್ಟ್ ರೀ ಇವು. ಇದು ಐಹೊಳೆ ಬಾದಾಮಿ ನೀವು ನಮ್ಮ ಬಾಗಲಕೋಟದೊಳಗೆ ಪ್ರವಾಸಕ್ಕೆ ಹೋದ್ರಂದ್ರೆ ಅಲ್ಲಿ ಬಾದಾಮಿ ಬನಶಂಕರಿಗೆ ಇದ್ರೊಳಗೆ ದೇವಸ್ಥಾನದೊಳಗೆ ಇದೇ ರೀತಿ ಬಾಳೆ ಗಿಡ ಹಚ್ಚಿರ್ತಾರೆ ಅವರು. ಎಲ್ಲ ಇದ್ರ ಗಡ ದರ್ಶನ ಕರ್ಕೊಂಬಂದು ಹಂಗೆ ಗಡದಾಗ ಹಣ್ಣು ಮಾಡಿ ಇಡೀ ಗಡನ ಕಟ್ಟಿಬಿಟ್ಟಿರ್ತಾರೆ ಅಲ್ಲಿ ತೋಳೋರಿಗೆ ಅಂತೇಳಿ ಪ್ರವಾಸಿಗರಿಗೆ ಬಂದಾರಿಗೆ. ನಾ ಹೋಗಿನಿ, ನೀವು ಯಾವಾಗಾದ್ರೂ ಪ್ರವಾಸಕ್ಕೆ ಹೋದ್ರೆ ನೋಡ್ರಿ. ಆ ಕಡೆ ಭಾಳ
ಇದನ್ನು ಬಾಳೆ ಈ ತಳಿ ಬೆಳೀತಾರೆ ರೀ ಫ್ರೆಂಡ್ಸ. ನಮ್ಮಲ್ಲಿ ಒಂದೇ ಆಗಿ ಮಿಕ್ಸ್ ಆಗಿ ಬಂದೈತ್ರಿ ಜವಾರಿ ಬಾಳೆ ಗಿಡದೊಳಗೆ. ಅದಕ್ಕೆ ಇದು ಒಂದೇ ಬಾಡಿ ಐತಿ ನಮ್ಮಲ್ಲಿ. ಆಮೇಲೆ ಇದ್ರದ್ದು ಕಾಯಿ ನೋಡ್ರಿ ಯಾವ ರೀತಿ ಐತಿ, ಒಂದು ತಿಂಗಳು ಕಾಯಿ ನೋಡ್ರಿ ಇದು. ಈ ರೀತಿ ಕೋಕಾ ಬಿಟ್ಕೊಂಡು ಬರೋಣ. ಈಗ ಕೋಕಾ ತಂದಿನ ಏನು ಹಾಕತ್ರಿ ಅದನ್ನು ಕಾಯಿ ಒಳಗಿನ ಈಗ ಕಾಯಿ ಇಲ್ಲ, ಬರೀ ಹೂ ಅಟ್ಟದವು ಮುರ್ಕೊಂಡ ಬೀಳ್ತೈತ್ರಿ ಅದನ್ನು. ಇವು ತಿನ್ಲಾಕ ಭಾರಿ ಟೇಸ್ಟ್ ಆತಾವ್ರಿ. ಜವಾರಿಕಾಯಿ ಬಾಳೆಕಾಯಿನೂ ಭಾರಿ ಟೇಸ್ಟ್ ಆತಾವ್ರಿ. ಇದ್ರದ್ದು ಇಳುವರಿ ಕಡಿಮೆ ರೀ ಏಲಕ್ಕಿ ಬಾಳೆಕಾಯ್ದು, ಆಮೇಲೆ ಜವಾರಿ ಬಾಳೆಕಾಯ್ದು. ಆಮೇಲೆ ಇಳುವರಿ ಕಡಿಮೆ ರೀ, ಅದ್ರ ತಿನ್ಲಾಕ ಭಾರಿ ಟೇಸ್ಟ್. ರೇಟ್ನು ಇವಕ್ಕೆ ಜಾಸ್ತಿ ಇರ್ತೈತೆ ರೀ ಎರಡಕ್ಕೂ. ಹೊಸ ಬಾಳೆಕಾಯ್ದು ಇಳುವರಿನೂ ಜಾಸ್ತಿ ರೀ, ಅದ್ರ ಹನಿಗಿನೂ ಭಾಳ ಬಿದ್ದಿರ್ತಾವ್ರಿ. ಅದರ ರೇಟ್ ಒಂದು ಸ್ವಲ್ಪ ಡೌನ್ ಇರ್ತೈತೆ ರೀ, ಅದರ ಕಡಿಮೆ ಇರ್ತೈತೆ ರೀ. ನಾವು ಯಾವುದೂ ಕೆಮಿಕಲ್ ಅದು ಹಾಕಿ ಹಣ್ಣು ಮಾಡಂಗಿಲ್ಲ ಫ್ರೆಂಡ್ಸ್, ಎಲ್ಲ ಒರಿಜಿನಲ್ ಹಣ್ಣು ಹಾಕ್ತೀವಿ ರೀ. ಬಾಳೆ ಗಿಡದಾಗ ಹಣ್ಣು ಆಗಿರ್ತಾವ್ರಿ, 1 ಡಜನ್ 2 ಡಜನ್. ಅವಾಗ ಗಿಡ ಕಡಿತೀವಿ ರೀ, ಅದನ್ನು ಕಡ್ದು ಹಣಿಗೆ ಮಾಡಿ ಒಂದು ಗೋಣಿ ಚೀಲದಾಗ ತುಂಬಿಟ್ಟು ಅದ್ರ ಮ್ಯಾಗ ತಟ್ಟು ಹಚ್ಚಿ ತಾವು ಹಣ್ಣು ಹಾಕವ್ರಿ. ಒಂದು 4 ರಿಂದ 5 ದಿವ್ಸನ್ಯಾಗ ರೀ ಅವು ಕಾಯಿ ಮನಗಂಡು ಬಾರಕ್ಕೆ ಬಂದ ಬಳಕ ಗಿಡ ಕಡ್ದಿರ್ತೀವಿ ರೀ. ಇವತ್ತು ನಮ್ಮ ಅಪ್ಪಾರು ಒಂದು ಹೈಬ್ರಿಡ್ ಗಿಡ ಕಡಿಯವ್ರದ ರೀ ಹೊಸ ಬಾಳೆಕಾಯ್ದು. ಅದೆಲ್ಲ ಕಾಯಿ ಬಾರಕ್ಕೆ ಬಂದ ಸಿಳೈತ್ರಿ. ಅದು ಬಿಸಿಲು ಇತ್ತಂದ್ರೆ ಬ್ಯಾಸ್ಗ್ಯಾಗ ಅದು ಒಂದು ಹಣ್ಣಾಗಿರ್ತೈತಿ. ಆದರೆ ಈಗ ಬ್ಯಾಸ್ಗಿಲ್ಲ ಮಳೆಗಾಲ ಅಂತೈತಿ ಹೇಳಿ ಏನಾಗೈತೆ ರೀ, ಅದಲ್ಲೇ ಇನ್ನೂ ಹಣ್ಣಾಗಿಲ್ಲ. ಪೂರ್ತಿ ಕಾಯಿ ಬಿರ್ಸಿಗೆ ಒಂದು ಸೀಳಾಕತ್ತೈತಿ ನೋಡ್ರಿ ಯಾವ ರೀತಿ ಅದಾವೆ ನಮ್ಮ ಬಾಳೆ ತೋಟ. ಆಮೇಲೆ ಪ್ರತಿಯೊಂದು ಗಿಡಕ್ಕೆ ಇವೇನು ಯಾವ್ಯಾವ ಹೊಸ ಬಾಳೆ ಗಿಡ ಏನು ಗಡ ದೊಡ್ಡ ಅದಾವು. ಆಮೇಲೆ ಏನು ಆಶ್ರಯ ಹಚ್ಚಿದ್ವಿ ಅವೆಲ್ಲ ಹೊಸ ಹೈಬ್ರಿಡ್ ಬಾಳೆಕಾಯಿ ಅದಾವು. 50 ಹೈಬ್ರಿಡ್ ಅದಾವ್ರಿ, 50 ಜವಾರಿ ಅದಾವೆ. ನಮ್ಮ ಬಾಳೆ ಗಿಡ 100 ಬಾಳೆ ಗಿಡ ಅದಾವ್ರಿ ಟೋಟಲ. ನಮ್ಮ ಮನೆಗೆ ಒರಿಜಿನಲ್ ತಿನ್ಬೇಕು, ನಾವು ಯಾವುದು ಕೆಮಿಕಲ್ ಇಲ್ದ ಔಷಧದಾಗ ಹಣ್ಣು ಹಾಕ್ಲಾರ್ದ ಒರಿಜಿನಲ್ ಬಾಳೆಕಾಯಿ ತಿನ್ಬೇಕಂತ ಹಚ್ಕೊಂಡಿದ್ದೀವಿ ರೀ. ತಿಂದು ಉಳಿದಿದ್ದು ಇನ್ನು ಮಾರ್ತೀವಿ ರೀ ಕಸ್ಟಮರಿಗೆ ಮಾರುವಾಗ ಅಷ್ಟೇ ರೀ. ಯಾರಿಗೆ ನಾವು ಒಬ್ಬರಿಗೆ ಕೆಮಿಕಲ್ ಅದು ಹಾಕಿ ಹಣ್ಣು ಮಾಡಿ ಕೊಡಂಗಿಲ್ಲ. ನಾವು ಯಾವ ರೀತಿ ಒರಿಜಿನಲ್ ಹಣ್ಣು ತಿಂತೀವಲ್ರಿ ಅದೇ ರೀತಿ ನಾವು ತಿಂದು ಉಳಿದಿದ್ದು ಮಂದಿಗೂ ಏನು ಮಾಡ್ತೀವಿ ರೀ, ಮಾರ್ತೀವಿ ರೀ. ನೋಡಿರಿ ನೀವು ಯಾರಾದರೂ ತೊಗೊಳೋರಿದ್ರಿ ಅಂದ್ರೆ ನಮ್ಮಲ್ಲಿ ಒರಿಜಿನಲ್ ವಿತೌಟ್ ಕೆಮಿಕಲ್ ಇಲ್ದನ ಬಾಳೆಹಣ್ಣು ತಿನ್ನೋರಿದ್ರಿ ಅಂದ್ರೆ ನಮ್ಮ ಅಪ್ಪಾರ ಸಾವಳಿಗೆ ಬರ್ತಾರೋ, ತಿಕ್ಕೋಟಕ್ಕೆ ಹೋಗ್ತಾರೋ, ಗೋಟೆದೊಳಗೂ ಮಾರ್ತಾರೋ, ಎಲ್ಲ ಊರಿನ ಕಡೆ ಸುತ್ತಮುತ್ತ ಹಳ್ಳಿ ಒಳಗೂ ಮಾರ್ತಾರೋ. ತೊಗೊಳೋರಿದ್ರಿ ಅಂದ್ರೆ ನೀವು ತೊಗೋಬೋದು. ಇಲ್ಲ ಮನೆಗೆ ನೀವು ನಮ್ಮ ಮನೆಗೆ ಬಂದು ತೋಟಕ್ಕೆ ಬಂದು ಒಯ್ತಿದ್ರಿ ಅಂದ್ರೆ ತೋಟಕ್ಕೂ ಬಂದು ಒಯ್ಯಿರಿ. ನಿಮ್ಮದು ಯಾವುದಾದ್ರೂ ಮದುವೆ ಆಮೇಲೆ ಎಲ್ಲರ ಮನೆ ಶಾಂತಿಗೆ ಗಾರವಾ ಕೊಡೋದಿತ್ತು ತಂದ್ಬಿಟ್ಟು ಅಂದ್ರೆ ನಿಮಗೆ ಗಾರವಾಕ್ಕೆ ಬಾಳೆಕಾಯಿ ಬೇಕಾಗಿದ್ದು ಬೀರ್ಲಾಕದು ಅಂದ್ರೆ ಹೊಸದಾಗೆ ಹೋಗಾಗ ಕುಬುಸದೊಳಗೆ ಬಾಳೆಕಾಯ್ದು ಬೇಕಾಗಿದ್ದು ಅಂದ್ರೆ ಬಂದಾಗ ಒಮ್ಮೆ ಒಯ್ಬೋದು ರೀ. ನಮಗೊಂದು 2 ರಿಂದ 3 ದಿವಸ ಅಡ್ವಾನ್ಸ್ ಹೇಳ್ಬೇಕಾಕತ್ರಿ. ಅದನ್ನ ಕಡ್ದು ಹಣ್ಣು ಹಾಕಬೇಕಾಕತ್ರಿ. ಅದಕ್ಕೆ ನೀವು ಒಂದು 5-6 ದಿವಸ ಅಡ್ವಾನ್ಸ್ ಹೇಳಿದ್ರಿ ಅಂದ್ರೆ ಇಂಥ ಡೇಟಿಗೆ ಅಂಥೇಳಿ ನಮ್ಮ ಅಪ್ಪಾರು ಕಡ್ದು ಹಣ್ಣು ಹಾಕ್ತಾರೋ. ನೀವು ಬಂದು ತೋಟಕ್ಕೂ ಒಯ್ಬೋದು ಫ್ರೆಂಡ್ಸ. ಎಲ್ಲರೂ ನೋಡಿರಿ ಜವಾರಿ ಬಾಳೆಹಣ್ಣಿನ ಗಿಡ ಯಾವ ರೀತಿ ಅದಾವೆ ಪ್ರತಿಯೊಂದೆಲ್ಲ. ಇವಕ್ಕೆಲ್ಲ 5 ತಿಂಗಳಾಗೈತೆ ರೀ. ಇದು ಈಗ ಹಣ್ಣಿಗೆ ಬಂದತ್ರಿ. ಇನ್ನೊಂದು 5-6 ದಿವ್ಸನಾಗ ಗಿಡದಾಗ ಕಾಯಿ ಹಣ್ಣು ಆಕತ್ರಿ. ಗಿಡದಾಗ ಕಾಯಿ ಹಣ್ಣಾಗಿರ್ತಾವ್ರಿ. ಎಲ್ಲ ರಾಸಾಯನಿಕ ಗೊಬ್ಬರದು ಯಾವುದೂ ಹಾಕಿ ಬೆಳೆಸಂಗಿಲ್ಲ. ನಾವು ಎಲ್ಲ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ದೀವಿ ರೀ. ಅಂದ್ರೆ ತಿಪ್ಪಿ ಕಾಣ್ತಾ ಹೋಗೋದ. ಬಾಳೆಕಾಯಿ ಅಂತೂ ಭಾರಿ ಟೇಸ್ಟ್ ಇರ್ತಾವೆ. ಇಟ್ಟು ಸ್ವೀಟ್ ಅದಾವಲ್ರಿ ಫ್ರೆಂಡ್ಸ ಬಾಳೆಕಾಯಿ. ಶುಗರ್ ಆಮೇಲೆ ಯಾವುದು ಕೆಮಿಕಲ್ ಇಲ್ಲರಿ, ಯಾವುದು ಗೊಬ್ಬರ ಹೊಗ್ಯಂಗಿಲ್ಲ, ರಾಸಾಯನಿಕ ಔಷಧ ಹೊಡ್ಯಂಗಿಲ್ಲ, ಐಸಲ್ ಬಿಡಂಗಿಲ್ಲ. ಆಮೇಲೆ ಪುಡಿಯಾಗ ಹಣ್ಣು ಹಾಕಂಗಿಲ್ಲ, ಯಾವುದು ಎಣ್ಣೆಗೆ ಹಣ್ಣು ಹಾಕಂಗಿಲ್ಲ. ಎಲ್ಲ ಒರಿಜಿನಲ್ ಇರ್ತೈತೆ ರೀ ನಮ್ಮದು ಬಾಳೆಹಣ್ಣಾಗಲಿ ಕಾಯಿಪಲ್ಯ ಆಗಲಿ ನಮ್ಮ ತೋಟದೊಳಗೆ. ಈಗ ಜವಾರಿ ಬಾಳೆ ಗಿಡ ಒಂದು ಕಡ್ದಾರಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಡ್ದಾರ ಅಂಥೇಳಿ. ಇದು ಈಗ ಇನ್ನೊಂದು ಭಾಳ ಆದ್ರೆ ಇನ್ನೊಂದು 10 ರಿಂದ 15 ದಿವ್ಸನಾಗ ಏನು ಆಕತ್ರಿ ಗಿಡದಾಗ ಕಾಯಿ ಹಣ್ಣು ಆಕತ್ರಿ. ಬಾರಕ್ಕೆ ಫುಲ್ ಬಂದೈತೆ ನೋಡ್ರಿ. 5 ತಿಂಗಳಿಗೆ ಇಷ್ಟು ದಪ್ಪ ಆಗಿರ್ತೈತೆ ರೀ ಇದು ಕಾಯಿ ನೋಡ್ಲಾಕತ್ತೀರಿ. ಗಡ ಸಣ್ಣ ಇರ್ತಾವ್ರಿ, ಕಾಯಿ ಸಣ್ಣ ಇರ್ತಾವ್ರಿ. ಅದ್ರ ಕಾಯಿ ಭಾರಿ ಟೇಸ್ಟ್ ರೀ ಜವಾರಿ ಕಾಯಿ. ಜವಾರಿ ಅಂದ್ರೆ ಜವಾರಿ ಮಾಲನ ಬೇರೆ ರೀ. ಅದಕ್ಕೆ ಇಳುವರಿ ಕಡಿಮೆ ಇರ್ತೈತೆ ರೀ. ಇದು ರೇಟ್ ಜಾಸ್ತಿ ಇರ್ತೈತೆ ರೀ. ಜವಾರಿ ಬಾಳೆಹಣ್ಣಿಗೆ ರೇಟ್ ಬೇರೆ ಇರ್ತೈತೆ ರೀ. ಆಮೇಲೆ ಹೈಬ್ರಿಡ್ ಬಾಳೆಹಣ್ಣಿಗೆ ರೇಟ್ ಬೇರೆ ಇರ್ತೈತೆ ರೀ. ಆಮೇಲೆ ಏಲಕ್ಕಿ ಬಾಳೆಹಣ್ಣಿಗೆ ರೇಟ್, ರಾಮ ಬಾಳೆಕಾಯಿಗೆ ರೇಟ್ ಬೇರೆ ಇರ್ತೈತಿ. ಬೇರೆ ಬೇರೆ ಹೆಂಗೆ ವಿಧದ ಬಾಳೆಕಾಯಿ ಅದಾವಲ್ರಿ ಬೇರೆ ಬೇರೆ ಥರದ್ದು, ಅವಕ್ಕೂ ಎಲ್ಲ ರೇಟ್ ಬೇರೆನೇ. ಈಗ ನಮ್ಮ ಅಪ್ಪಾರು ಕುಡಿಗೆಲ್ ತೊಗೊಂಡು ಬಂದ್ರಿ, ಕಬ್ಬು ಕಡಿ ಕುಡಿಗೆಲ್ಲ. ಈಗ ಏನು ಮಾಡ್ತಾರೆ, ಇದು ಗಿಡ ಬಂದೈತ್ರಿ. ಈಗ 5 ತಿಂಗಳಾಗಿ ಹೋಗೈತ್ರಿ. ಅದಕ್ಕೆ ಕಾಯಿ ಸೀಳೈತ್ರಿ, ಅದು ಬಾರಕ್ಕೆ ಬಂದ. ಅದಕ್ಕೆ ಅದು ಜವಾರಿ ಕಾಯಿ ರೀ. ಇಲ್ಲಿ ಐತೆ ನೋಡ್ರಿ ಇದು ಹೈಬ್ರಿಡ್ ಕಾಯಿ ರೀ. ಅದು ಇನ್ನೂ ಜವಾರಿ ಕಾಯಿ ಒಳಗೆ ಕಾಯಿ ಹಣ್ಣಾಗನ ಏನಾಕತ್ರಿ ಅದನ್ನು ಗಿಡ ಕಡಿದೈತಿ. ಇದು ಹೈಬ್ರಿಡ್ ನೋಡ್ರಿ ಎಷ್ಟು ಉದ್ದ ಬಂದೈತ್ರಿ ಗಿಡ. ಆಮೇಲೆ ಕೊಡ್ಡ ಹಚ್ಚಾರ ನಮ್ಮ ಅಪ್ಪವ್ರು 2 ರೀ. ಒಂದು ದಪ್ಪನ ಕೊಡ್ಡ, ಒಂದು ಸಣ್ಣನ ಕೊಡ್ಡ ಹಚ್ಬೇಕಾಕತ್ರಿ. ಕಾಯಿ ಹೆಂಗೆ ಕಡಿಲಾಕ ಬರ್ತದಿಲ್ರಿ, ದಿವ್ಸ ಆಕತಿ ಹಂಗಂಗೆ. ಆಮೇಲೆ ಕಾಯಿ ಆಲ್ರೆಡಿ ಒಂದದ್ರೊಳಗೆ ಬಿರುಸಾಗಿ ಸಿಳೈತ್ರಿ. ಅದಕ್ಕೆ ಅದನ್ನು ಏನು ಮಾಡೋರಿದ್ವಿ ನಾವು ಕಡಿದೈತ್ರಿ ಇವತ್ತು. ಅದಕ್ಕೆ ನಮ್ಮ ಅಪ್ಪಾರು ಫಸ್ಟ್ ಏನು ಮಾಡ್ಕೋತಾರು, ಎಲೆ ಕೊಯ್ಕೋತಾರೆ. ಈಗ ಇದಕ್ಕೆ ಆಶ್ರಯ ಏನು ಹಚ್ಚಿದ್ವಲ್ರಿ ಅದನ್ನು ಕಟ್ಟಿಗೆ ತೆಗಿಲಾಕತ್ತಾರೆ ನೋಡ್ರಿ. ಈಗ ನಾವು ಕೆಳಗಡೆ ಅದು ಕಟ್ಟಿಗೆ ಹಚ್ಚಿ ಒಂದು ಗಿಡ ಎಷ್ಟು ಬಾಗೈತಿ ನೋಡ್ರಿ ಅದು. ಅಂದ್ರೆ ಅದು ಆಶ್ರಯ ಹಚ್ಚಿದ ಇವತ್ತು ನಿಂತತ್ರಿ. ಇಲ್ಲಿಕಂದ್ರೆ ಮುರ್ಕೊಂಡು ಇನ್ಕಾದೊಟ್ಟಿಗೆ ಬಿದ್ದು ಬಿಡ್ತಿದ್ರಿ ಅದು. ಏನಿಲ್ಲ ಅಂದ್ರೆ 1 ಡಜನ್ ಒಳಗೆ ಮಿನಿಮಮ್ ಮ್ಯಾಗಿನ ಡಜನ್ ಒಳಗೆ ಕಾಯಿ 45 ರಿಂದ 50 ಕಾಯಿ ಅದಾವ್ರಿ. ಆಮೇಲೆ ಎಲ್ಲ ಕಮ್ಮಿ ಲಾಸ್ಟ್ ಎಲ್ಲ ಸಣ್ಣ ಎಲ್ಲರಿಗಿಂತ ಲಾಸ್ಟ್ ಸಣ್ಣ ಹಣಿಗೆ ಒಳಗ್ರಿ ಏನೂ ಇಲ್ಲ ಅಂದ್ರೆ 15 ರಿಂದ 20 ಕಾಯಿ ಅದಾವ್ರಿ. ಹೀಗಾಗಿ ಆಮೇಲೆ ಹಣಿಗೆ ಡಜನು
ಭಾಳ ಇರ್ತಾವೆ ರೀ, 10-15 ಡಜನ್ ಇರ್ತಾವೆ ರೀ ಅವು ಕಾಯಿ ಒಂದು ಗಡದೊಳಗೆ. ಹೀಗಾಗಿ ಇದ್ರದ್ದು ಇಳುವರಿ ಭಾಳ ಹೊಣ್ತೈತೆ ರೀ. ನಮ್ಮ ಅಪ್ಪವರು ನೋಡ್ರಿ ಎಷ್ಟು ಚಂದ ಬೆಳೆಸ್ಯಾರ, ಎಲ್ಲ ತಿಪ್ಪಿ ಗೊಬ್ಬರ ಹೋಗದ. ಆಮೇಲೆ ವ್ಯವಸ್ಥಾನ ಭಾರಿ ಇಟ್ಟಾರಿ, ಯಾವುದೂ ಕಸ ಮಾಡಿಕೊಟ್ಟಿಲ್ಲ, ಬಚ್ಚಿ ಬೆಳಿಗೊಟ್ಟಿಲ್ಲ. ಒಂದು ಗಿಡಕ್ಕೆ ಅಷ್ಟೇ 2 ಬಚ್ಚಿ ಕಾದಿರ್ತಾರೆ ರೀ. ಪ್ರತಿಯೊಂದೆಲ್ಲ ನಮ್ಮ ಅಪ್ಪವರು ಕೆಲಸ ಭಾಳ ಚಲೋ ಮಾಡ್ತಾರೆ ಹೊಲದೊಳಗೆ. ಹೀಗಾಗಿ ನಾವೆಲ್ಲ ಒರಿಜಿನಲ್ ಹಣ್ಣಾಗಲಿ ತರಕಾರಿ ಆಗಲಿ ಎಲ್ಲ ತಿಂತೀವಿ ರೀ. ಈಗ ನೋಡ್ರಿ ಇದು ಬಾಳೆ ಎಲೆ ಏನು ಮಾಡ್ತಾರೆ ಕೆಳಗಡೆ ಈ ರೀತಿ ಅಂದ್ರೆ ಕೆಳಗಡೆ ಹಾಕಿದ್ರೆ ಅದನ್ನ ಕೂದ ಯಾಕಪ್ಪ ಅಂದ್ರೆ ಹಾಸಿದ್ರಂದ್ರೆ ಏನು ಬಾಳೆ ಅದನ್ನು ಗಡ ಕಡ್ದಿವಿ ಅಂದ್ರೆ ಅದ್ರ ಹಾಲು ಸೋತಿರ್ತಾವೆ ರೀ. ಅವು ಹಾಲು ಬಾಳೆಕಾಯಿ ಮೇಲೆ ಬಿದ್ದು ಅದಕ್ಕೆ ರಾಡಿ ಆಗಬಾರ್ದು ಬಾಳೆಹಣ್ಣು ಅಂತೇಳಿ ಏನು ಮಾಡಿದ್ರು ಕೆಳಗಡೆ ಎಲೆ ಹಾಸಿದ್ರು. ಆ ರೀತಿ ಎಲೆ ಹಾಸಿದ ಬಳಿಕ ಈಗ ಫಸ್ಟ್ ಬಾಳೆದ ಏನು ಮಾಡ್ತಾರೆ ಬಡ್ಡಿ ಕೊಯ್ಕೋತಾರೆ. ಯಾಕಂದ್ರೆ ಬಾಳೆ ಗಿಡದ ಒಂದು ನೇಮ್ ಐತ್ರಿ, ಗಡ ಫಸ್ಟಿಗೆ ಸ್ಟಾರ್ಟಿಗೆ ಕಡಿಯಂಗಿಲ್ಲ ಅಂತ. ಫಸ್ಟ್ ಬಡ್ಡಿ ಏನು ಮಾಡ್ಕೋಬೇಕು ರೀ, ಕೊಯ್ಕೋಬೇಕು. ಬಡ್ಡಿ ಕೂದಾದಿಂದ ಅರ್ಧ ಆಮೇಲೆ ಗಡ ಏನು ಮಾಡ್ತಾರೆ ರೀ ಅದನ್ನು ಕಡ್ಕೋತಾರೋ. ಅಂದ್ರೆ ಒಂದೊಂದು ನಿಯಮ ಇರ್ತಾವೆ ರೀ ಅವು. ಯಾಕಂದ್ರೆ ನಾವು ಮನುಷ್ಯರನ್ನ ಹೆಂಗೆ ರುಂಡ ಕಡ್ದೀವಿ ಅಂದ್ರೆ ಎಷ್ಟು ಲಿವ ಅಂತ ಒದ್ದಾಡಿ ಸಾಯ್ತಾರಲ್ರಿ, ಹಂಗೆ ಬಾಳೆ ಗಿಡನೂ ಅದ್ರ ರುಂಡ್ ಇದ್ದಂಗತ್ತೆ ರೀ ಇದು ಗಡ. ಅದಕ್ಕೆ ಗಡನ ಫಸ್ಟ್ ಕಡಿಯಂಗಿಲ್ಲ. ಫಸ್ಟ್ ಏನು ಮಾಡ್ತಾರೆ ಬಡ್ಡಿ ಕೊಯ್ತಾರೆ. ಈಗ ಇದನ್ನು ಇದು ಏನು ಹಚ್ಚಾರ ನೋಡ್ರಿ, ಇದು ಆಸರೆ ಕೊಡ್ಡ. ಇದು ಕೊಡ್ಡ ಫಸ್ಟ್ ತೆಗೆದ್ರಿ ಅದನ್ನು 2 ಕೊಡ್ಡ ನೋಡ್ರಿ. ಕೊಡ್ಡ ತೆಗಿಯೋಣ ಎಷ್ಟು ಗಿಡ ಹೊಳ್ಳಾಕತ್ತು. ಹಿಂಗೆ ಕೊಡ್ಡ ತೆಗೆದು ಒಂದು 5 ನಿಮಿಷ ಬಿಟ್ಟಿವಿ ಅಂದ್ರೆ ಏನು ಮಾಡಿಬಿಡ್ತೈತೆ ರೀ, ಅದು ತಂದಿನ ತನನ ಕಡ್ರಕ್ಕೆ ಅಂತೇಳಿ ನಡುನ ಬಾಳೆ ಗಿಡ ವಜ್ಜಿ ತಳಲ್ಕಾಗಿ ಮುರ್ಕೊಂಡು ಬಿದ್ದು ಬಿಡ್ತೈತೆ ರೀ. ಮತ್ತು ನಮ್ಮ ಅಪ್ಪವ್ರು ಏನು ಮಾಡಿದ್ರು ಮತ್ತು ಅಷ್ಟೇ ಕೋದ್ರಿ ಬಾಳೆ ಗಿಡ. ಕೋದ ಬಳಿಕ ಈಗ ಕೆಳಗೆ ಕೋದಾದ ಬಳಿಕ ಗಡ ಏನು ಮಾಡ್ತಾರೆ, ಇಬ್ಬರು ಬೇಕಾಗಿತ್ತು ರೀ. ಒಬ್ಬರು ಗಡ ಹಿಡಿಲಕ್ಕ ಒಬ್ರು ಕಡಿಲಕ್ಕ. ನಮ್ಮ ಮನ್ಯಾಗ ಇಬ್ಬರು ಇರಲಿಲ್ಲ, ನಮ್ಮ ಅಪ್ಪವ್ರು ಒಬ್ಬರೇ ಆಗಿದ್ರು. ಅದಕ್ಕೆ ಗಡ ಕೆಳಗೆ ಬಿತ್ತಂದ್ರೆ ಕಾಯೆಲ್ಲ ಕರಗಾಕಾವು. ಅದಕ್ಕೆ ಏನು ಮಾಡಿದ್ರು ಗಿಡನ ಈ ರೀತಿ ಹೊಳಸ್ಕೊಂಡು ಇಲ್ಲಿ ಎಲೆ ಮೇಲೆ ತಂದು ಇಟ್ರು ನೋಡ್ರಿ. ಗಿಡ ನೋಡ್ರಿ ಎಷ್ಟು ಈಜಿನ ಆಗ ಮುರಿದು ಬಿಡ್ತೀರಿ ಅದು ವಜ್ಜಿಗೆ. ಈಗ ಅದು ಆಸರೆ ಮೇಲೆ ಇತ್ತು ರೀ ಇಷ್ಟು ದಿವ್ಸನ. ಆಸರೆ ಈಗ ತೆಗೆದು ಬಿಡೋಣ ಪಾಟ್ನ ಏನಾಗಿಬಿಡ್ತೀರಿ ವಜ್ಜಿಗೆ ಮುರಿದು ಬಿಡ್ತು ಬಾಗಿ. ಈಗ ಇದನ್ನು ಗಡ ಏನು ಮಾಡಿದ್ರು ಈ ರೀತಿ ಕುಡಿಗೆಲೆ ಗಡ ಕೂದ ತೆಳಗಿಟ್ರೆ ಅದನ್ನು ಇಟ್ಟು ಬಳಿಕ ಈಗ ಏನು ಮಾಡ್ತಾರೆ ರೀ ಅದನ್ನು ಗಡ ಕೆಳಗಡೆ ಬಿಡ್ತಾರೆ. ಅಂದ್ರೆ ಕೆಳಗಡೆ ಅದನ್ನು ಗಡ ಇಟ್ಟು ಏನು ಅದು ಗಿಡ ಏನೈತಿ ಅಲ್ರಿ ಅದನ್ನು ಗಡ ಕೊಯ್ಕೊಂಡಿದ್ದು ಅದನ್ನು ಏನು ಮಾಡ್ತಾರೆ ಗಿಡ ಕೋದು ಹೋಗ್ಯಾರದಾರು. ಕೋದು ಅದನ್ನು ಇನ್ನು ಸಣ್ಣಗೆ ಮಾಡಿ ತುಣುಕ್ ಮಾಡಿ ತಿಪ್ಪ್ಯಾಗ ಓದು ಬರ್ತಾರೆ. ಅದಕ್ಕೆ ಕೊಳತ ಮತ್ತು ಸಾವಯವ ಗೊಬ್ಬರ ಹಾಕತ್ರಿ. ನೋಡ್ರಿ ಎಷ್ಟು ಗಡ ದೊಡ್ಡದೈತಿ, ಎಷ್ಟು ರಿಕ್ಕೈತಿ. ಒಬ್ಬರಿಗೆ ಗಡ ನೆಗವಂಗಿಲ್ಲ. ಒಂದು 15-20 ಹನಿಗೆ ಅದಾವ್ರಿ ಇದ್ರೊಳಗೆ. ಈ ದೊಡ್ಡ ಕುಡಿಗೆಯಲ್ಲಿ ಬರೋದಿಲ್ಲ ರೀ ಅದು ಹನಿಗೆ ಮಾಡ್ಲಿಕ್ಕೆ. ಯಾಕಂದ್ರೆ ಕುಡಿಗೆಲ್ಲ ಕಾಯಿಗೆ ಹತ್ತಬಾರ್ದ್ರಿ, ಅದು ಹಸಿ ಕಾಯಿಗೆ ಹತ್ತಂದ್ರೆ ಆಮೇಲೆ ಕಾಯಿ ಕೊಳಿಲಾಕ ಶುರು ಆಕೈತ್ರಿ ಅದು. ಅದಕ್ಕೆ ಕಾಯಿ ಹತ್ತಲ್ದಂಗೆ ಸಣ್ಣ ಕುಡಿಗೆಯಲ್ಲಿ ಹೋಗಿ ತೊಗೊಂಬರ್ಬೇಕಾಗತ್ತೆ ರೀ. ಅಷ್ಟೊತ್ತನ ಗಡ ಈ ರೀತಿ ಕೆಳಗಡೆ ಏನು ಮಾಡಿದ್ರು ಬಿಟ್ಟರು. ಇದನ್ನ ಗಿಡ ಈಗ ಏನು ಮಾಡ್ತಾರೆ ನಮ್ಮ ಅಪ್ಪರು ಕೊಯ್ತಾರು. ಕೊಯ್ಲಾಕ ಇದೇ ರೀತಿ ದೊಡ್ಡದು ಕುಡಿಗೆಲ್ಲೇ ಬೇಕಾಕೈತಿ ನೋಡ್ರಿ. ಆಮೇಲೆ ಬಾಚಿ ನೋಡ್ರಿ 2 ಬಾಚಿ ಅದಾವೆ. ಇದನ್ನೊಂದು ಗಿಡ ಕೋದು ಹೋಗೋದ್ರಂದ್ರೆ ಇನ್ನೊಂದು ಬಾಚಿ ಐತಿ ಅಲ್ರಿ ಸೈಡ್ಗೆ. ಅದೇನು ಆಕೈತ್ರಿ ಆಮೇಲೆ ಅದ್ರದ್ದು ಕೂಕ ಬಂದ ಹೊರಗಡೆ ರೀ ಕಾಯಿ ಬಿಡ್ತೈತ್ರಿ. ಭಾಳ ಬಚ್ಚಿ ಕಾಯ್ಲಕ್ಕೆ ಹೋಗ್ಬೇಡ್ದ್ರಿ, 2-3 ಅಷ್ಟೇ ಕಾಯ್ಬೇಕು. ನೋಡ್ರಿ ನಮ್ಮ ಬಾಳೆ ಗಿಡ ಯಾವ ರೀತಿ ಐತ್ರಿ. ನಮ್ಮ ಬಾಳೆ ತೋಟ ಟೋಟಲ್ 100 ಬಾಳೆ ಗಿಡ ಅದಾವೆ ರೀ. ಜವಾರಿ 50 ಅದಾವೆ ರೀ. ಆಮೇಲೆ ಹೈಬ್ರಿಡ್ 50 ಅದಾವೆ. ಹಾಲು ನೋಡ್ರಿ ಯಾವ ರೀತಿ ಅದಾವೆ. ಇದು ಹಾಲು ನೋಡ್ರಿ ಬಾಳೆ ಗಿಡ ಕೊಯ್ಯಿ ಮುಂದಾಗ ಈ ಹಾಲು ಹತ್ಲಾರ್ದಂಗೆ ಮೇಗಿ ನೋಡ್ಕೊರಿ. ಯಾಕಂದ್ರೆ ಒಮ್ಮೆ ಕಲಿ ಬಿದ್ದು ಅಂದ್ರೆ ಇದ್ರ ಬಾಳೆ ಕಲಿ ಅಷ್ಟೇ ಹೋಗಂಗಿಲ್ಲ ರೀ. ಆದಷ್ಟು ನೀವು ಬಾಳೆ ಪಡ್ದಾಗ ಬರೋ ಹೊತ್ನಾಗ ಎಲ್ಲರೂ ಹಳಿ ಅರಿವಿನ ಹಾಕ್ಕೊಂಡು ಬರ್ರಿ. ಯಾಕಂದ್ರೆ ಹೊಸ ಅರಿವಿ ಒಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ. ಕಾಯಿ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ಸೀಳೈತಿ ನೋಡ್ರಿ. ಇದು ಕಾಯಿ ಭಾರಕ್ಕೆ ಬಂದ ಮಳೆಗಾಲ ಐತ್ರಿ, ವಾತಾವರಣ ತಂಪೈತಿ. ಅದಕ್ಕೆ ಕಾಯಿ ಹಣ್ಣಾಗಿಲ್ಲ, ಬಿರ್ಸಿಗೆ ಬಂದು ತಾನ ಸೆಳೈತ್ರಿ. ಅದಕ್ಕೆ ಗಿಡ ಇದನ್ನ ಏನು ಮಾಡೀವಿ ಕೋದೀವ್ರಿ. ಜವಾರಿ ಇದೇನೈತ್ರಿ ಗಿಡದಾಗ 2 ಡಜನ್ ಹಣ್ಣು ಆಗೈತ್ರಿ. ತೋರಿಸ್ತೀವಿ ನಾವು ಅದನ್ನು ಮುಂದೆ. ಈಗ ಇದು ಬಾಳೆ ಗಿಡ ಇದ್ರದ್ದು ಹನಿಗೆ ಮಾಡಿಂದ ಅದನ್ನು ಗಿಡ ಏನು ಮಾಡೋದಾರು ಇವತ್ತು ಕೊಯ್ಯಾರದಾರು. ಒಂದು ಹೈಬ್ರಿಡ್ ಬಾಳೆ ಗಿಡ, ಒಂದು ಜವಾರಿ ಬಾಳೆ ಗಿಡ, ಟೋಟಲ್ 2 ಬಾಳೆ ಗಿಡ ತೆಗ್ದಾರ ನಮ್ಮ ಅಪ್ಪವರು. ನೋಡ್ರಿ ಯಾವ ರೀತಿ ಹನಿಗೆ ಮಾಡೋದು. ಒಂದು ಸ್ವಲ್ಪ ಸೈಡ್ಗೆ ಈ ರೀತಿ ಸಾವಕಾಶ ಏನು ಮಾಡ್ಕೋಬೇಕಾಕತ್ರಿ, ತುದಿ ಹೆಚ್ಚಿ ಕೊಯ್ಕೋಬೇಕಾಕತ್ರಿ. ನೋಡ್ಲತ್ರಿ ಕಾಯಿನೂ ಕೊಯ್ಬಾರ್ದ್ರಿ, ಸಾವಕಾಶ ನೋಡಿ ಭಾಳ ಜೋಪಾನವಾಗಿ ಕೊಯ್ಕೋಬೇಕಾಕತ್ರಿ. ಆಮೇಲೆ ಮುಂದಿನ ತುದಿಲಿ ಅಷ್ಟೇ ಕಚ್ಚಿ ಹಾಕ್ಕೋಬೇಕಾಕತ್ರಿ. ಆ ದಂಡಿ ಈ ದಂಡಿ ಕೋದ ಬಳಿಕ ನಡು ಏನು ಮಾಡಿದ್ರು ಮುಂದಿನ ತುದಿಲಿ ಒಂದು ಸ್ವಲ್ಪ 2-3 ಸಲ ಕಚ್ಚಿ ಹಾಕೊಂಡ್ರೆ ನೋಡ್ರಿ. ಆಮೇಲೆ ಈ ರೀತಿ ಕೊಯ್ಕೊಂಡು ಅಂದ್ರೆ ಈಸಿಯಾಗಿ ಏನಾಗಿಬಿಡ್ತೈತ್ರಿ ಅದು ಹನಿಗೆ ನೋಡ್ರಿ ಎಷ್ಟು ಚಂದ ಹೊಂಟು ಬಿಡ್ತೈತ್ರಿ. ದೊಡ್ಡ ಇರ್ತಾವ್ರಿ ಹನಿಗೆ. ಮಿನಿಮಮ್ ಏನಿಲ್ಲ ಅಂದ್ರೆ ಈ ದೊಡ್ಡ ಹನಿಗೆ ಒಳಗೆ ಮ್ಯಾಗಿನ ಒಳಗೆ 40-45 ಕಾಯಿ ಅದಾವ್ರಿ. ಹನಿಗೆ ಭಾಳ ದೊಡ್ಡ ಇರ್ತಾವೆ ನೋಡ್ರಿ. ನಮ್ಮ ಅಪ್ಪವ್ರು ಎಷ್ಟು ಚಂದ ಹನಿಗೆ ತೆಗೆದಿಟ್ರು. ಅದು ಒಂದು ಕಾಯಿ ಅಷ್ಟಾಗಲಿ ಏನಾತ್ರಿ ಅದು ಮುರಿತ್ರಿ ಅದು ವಜ್ಜಿಗೆ. ಆಮೇಲೆ ಅದು ಪೂರ್ತಿ ಕಾಯಿ ಕೆಳಗಡೆ ತೆಗೆದಿಟ್ರು. ಡಬ್ಬ ಇಡ್ಬೇಕ್ರಿ ಅದನ್ನ ಹನಿಗೆ ತೆಗೆದ್ಬೇಕು. ಅದಕ್ಕೂ ಹಾಲು ಇರ್ತಾವ್ರಿ. ಅವು ಹಾಲು ಎಲೆ ಮೇಲೆ ಬಸಿತಾವ್ರಿ. ಇದೇ ರೀತಿ ಅಷ್ಟು ಎಲ್ಲ ಹನಿಗೆ ಮಾಡ್ಕೊಂಡು ಬರ್ತಾರೆ ನಮ್ಮ ಅಪ್ಪವ್ರು. ನೋಡ್ಲಾಕತ್ರಿ ಯಾವ ರೀತಿ. ನಿಮ್ಮ ಮನ್ಯಾಗ ಏನಿರ್ತೈತಿ ನೀವು ಕುಡಿಗೆಲಿದ್ರೆ ಕುಡಿಗೆಲ್ಲೇ ಮಾಡ್ಕೊರಿ, ಇಲ್ಲ ಹತ್ತಾರಿದ್ರೆ ಹತ್ತಾರಲ್ಲೇ ಮಾಡ್ಕೊರಿ. ನಿಮಗೆ ಎದ್ರಲ್ಲಿ ಅನುಕೂಲ ಆಕತಿರ್ಲಿ ಆ ರೀತಿ ನೀವು ಏನು ಮಾಡ್ಕೊರಿ ಹನಿಗೆ ಮಾಡ್ಕೊರಿ ಫ್ರೆಂಡ್ಸ. ಇದೇ ರೀತಿ ನಮ್ಮ ಅಪ್ಪ ಪ್ರತಿಯೊಂದೆಲ್ಲ ಹನಿಗೆ ಮಾಡಿ ಇದ್ರನ್ನ ಹಾಲು ಆರ್ಲಕ್ಕ ಒಂದು 2 ತಾಸು ಇಡ್ತಾರೆ ಇಲ್ಲಿ ಬಾಳೆ ಪಡ್ದಾಗನ. 2 ತಾಸು ಆಗ ನಾವು ಮತ್ತೆ ಏನು ಮಾಡ್ತಾರೆ ಬಿಸಿಲಿಗೆ ಒಂದು 2 ತಾಸು ಇಡ್ತಾರೆ.
ಯಾಕಂದ್ರೆ ನಾವು ಯಾವುದೂ ಇಲ್ಲಿ ಪೌಡ್ರ್ ಹಾಕಿ ಎಣ್ಣೆಗೆ ಹಣ್ಣು ಮಾಡೋರು ಇರೋದಿಲ್ಲ ರೀ. ಒಂದು ಸ್ವಲ್ಪ ಹಾಲು ಆರ್ಸ್ಲಕ್ಕೆ ಒಂದು 2 ತಾಸು ಇಟ್ಟಿಂದನೇ ನೋಡಿರಿ ಕಲರ್ ಎಷ್ಟು ಚಂದ ಬಂದೈತಿ. ಆಮೇಲೆ ಎಷ್ಟು ಬಿರುಸಾಗ್ಯಾವ ನೋಡಿರಿ. ಕಾಯಿರಿ ಇಟ್ಟು ಸ್ವೀಟ್ ಅದಾವಲ್ರಿ ಇವು. ಹೊಸ ಬಾಳೆಕಾಯಿ ರೀ, ಹೈಬ್ರಿಡ್ ಅಷ್ಟ ಅನ್ನೋದ್ರಿ. ಆದರೆ ಇಷ್ಟು ಬೆಲಸ್ ಅದಾವಲ್ರಿ, ಪೂರ್ತಿ ಬಾರ್ಕ್ ಬಂದು ಬಳಕ ಓದಿರ್ತೀವಿ ನಾವು. ಅವ್ರು ಮಾರೋರು ಏನು ಮಾಡ್ತಾರೆ ನಿಮಗೆ ಸಂತ್ಯಾಗ ಎಳಿವ ಗಿಡಕ್ಕೆ ಓದಿರ್ತಾರೆ ಅವರು. ಆಮೇಲೆ ಓದ್ ಪುಡಿಯಾಗ ಹಣ್ಣು ಹಾಕ್ತಾರೆ. ಹಣ್ಣು ಹಾಕೋಣ ಮ್ಯಾಗ ಕಲರ್ ನೋಡಿ ನೀವೇನು ಮಾಡ್ತೀರಿ, ಕಲರ್ ಮನಗಂಡು ಚಂದ ಬಂದಾವ ಬಾಳೆಕಾಯಿ ಹಣ್ಣಾಗ್ಯಾವ ಅಂತ ಹೇಳಿ ನೀವು ಏನು ಮಾಡ್ತೀರಿ, ಮೋಸ ಹೋಗಿ ತೊಗೊಂಡು ತಿಂತೀರಿ. ನಿಮ್ಮ ಆರೋಗ್ಯನೂ ಕೆಡ್ತೈತ್ರಿ ಅದರಿಂದ. ಆಮೇಲೆ ಅದ್ರೊಳಗೆ ಏನೂ ಒಂದು ಸ್ವಲ್ಪ ಸ್ವೀಟ್ ಇರೋದಿಲ್ಲ, ಏನಿಲ್ಲ ಸಕ್ಕರೆ ಅಂಶ ಇರೋದಿಲ್ಲ, ಏನಿಲ್ಲ, ಬರೀ ಕೆಮಿಕಲ್ ತಿಂತೀರಿ ನೀವು. ಅದಕ್ಕೆ ವಿತೌಟ್ ಕೆಮಿಕಲ್ ಇಲ್ದನ ಒರಿಜಿನಲ್ ಬಾಳೆಹಣ್ಣು ತಿನ್ನೋದಿತ್ತಂದ್ರೆ ನಮ್ಮ ಅಪ್ಪ ಅವ್ರನ್ನ ಸಂಪರ್ಕ ಮಾಡಿರಿ. ನಾವು ಬಾಳೆಹಣ್ಣು ನಮ್ಮ ಮನೆಗೆ ತಿಂದು ಉಳಿದಿದ್ದನು ಹೊರಗಡೆ ಮಾರ್ಲಕ್ಕೆ ಹೋಗಾರೆ. ನಮ್ಮ ಅಪ್ಪ ಅವರು ಸಾವ್ಳಿಗೆಗೆ ಹೋಗಾರಿ, ತಿಕೋಟಕ್ಕೂ ಹೋಗಾರು. ಭಾರಿ ಬೇಡಿಕೆ ಐತ್ರಿ ಸಾವ್ಳಿಗೆ ಒಳಗರೆ. ನಮ್ಮ ಮಾವಿನಕಾಯಿಗೆ ರೀ ವರ್ಷರಿ ಮಾವಿನಕಾಯಿ ಆಗಿಲ್ಲ ಅಂಥೇಳಿ ಕೇಳಿ ಜನ ತೊಗೋತಾರೋ. ಬಾಳೆಹಣ್ಣು ಅಷ್ಟೇ ರೀ. ಯಾಕೆ ಬಾಳೆಕಾಯಿ ತಂದಿಲ್ಲ, ಒಂದು ವಾರ ಹೋಗಲಿಲ್ಲ ಅಂದ್ರೆ ಬಾಳೆಕಾಯಿ ಯಾಕೆ ತಂದಿಲ್ಲ ತೊಗೊಂಡು ಬರ್ರಿ ಅಂಥೇಳಿ ಫೋನ್ ಮಾಡ್ತಾರೆ. ಯಾಕಂದ್ರೆ ಯಾರು ತಿಂದಿರ್ತಾರಲ್ರಿ ಅವ್ರಿಗೆ ಗೊತ್ತಿರ್ತೈತೆ ರೀ ಜವಾರಿ ಮಾಲದ. ಆಮೇಲೆ ವಿತೌಟ್ ಕೆಮಿಕಲ್ ಇಲ್ದ ಏನು ಒರಿಜಿನಲ್ ಮಾಲ್ ತಿಂದಿರ್ತಾರಲ್ರಿ. ಇದೆಲ್ಲ ನಾವು ಯಾವುದು ರಾಸಾಯನಿಕ ಗೊಬ್ಬರ ಅದು ಹಾಕಿಲ್ಲ, ಯೂರಿಯಾ ಪೊಟ್ಯಾಶ್ ಇಂಥದ ಯಾವುದು ಪುಡಿ ಹಾಕಂಗಿಲ್ಲ. ಎಲ್ಲ ಸಾವಯವ ಗೊಬ್ಬರ ಹಾಕಿ ತಿಪ್ಪಿ ಗೊಬ್ಬರ ಹಾಕಿ ನಮ್ಮ ಅಪ್ಪ ಬೆಳೆಸ್ಯಾರ ನೋಡ್ರಿ. ಎಷ್ಟು ಚಂದ ಅದಾವೆ ಕಾಯಿ ರೀ, ಇಷ್ಟು ಸ್ವೀಟ್ ಅದಾವ್ರಿ. ನೀವು ಒಂದು ಕಾಯಿ ತಿಂದ್ರಿ ಅಂದ್ರೆ ಇಷ್ಟು ಬೆಲಸ್ ಅದಾವ್ರಿ ಫ್ರೆಂಡ್ಸ್. ಮನಗಂಡು ಬಾರ್ಕ್ ಬಂದ ಬಳಿಕ ಗಿಡ ತೆಗೆದಿರ್ತೀವಿ ನಾವು. ಸಣ್ಣ ಹನಿಗೆ ಲಾಸ್ಟ್ನೇ ತೆಗೆದ್ರಿ ನೋಡ್ರಿ. ಈ ರೀತಿ ಒಂದು 15ರಿಂದ 20 ಹನಿಗೆ ಅದಾವ್ರಿ ಇವು ಟೋಟಲ. ಆಮೇಲೆ ಲಾಸ್ಟ್ನೇ ಹನಿಗೆ ಒಳಗೆ ಒಂದು 10ರಿಂದ 15 ಕಾಯಿ ಅದಾವ್ರಿ, ಸಣ್ಣ ದೊಡ್ಡ ಹಿಡ್ದು. ಈಗ 10-12 ಕಾಯಿ ಅಷ್ಟೇ ಬಿಡ್ತಾರೋ. ಮ್ಯಾಗಿನೂ ಏನು 4-5 ಕಾಯಿ ಅದಾವ್ರಲ್ಲ ಸಣ್ಣ ಅನ್ನೋತನೆಲ್ಲ ಮುರಿದು ಹೋಗಿದ್ರು. ಈಗ ನಿಮಗೆ ನಾ ಎನಿಸಿ ತೋರಿಸ್ತೇನೆ ರೀ. ನನಗಂತೂ ಎತ್ತುಲಿಲ್ರಿ ಅದು ಹನಿಗಿನ. ನಮ್ಮ ಅಪ್ಪಾರು ಬಂದು ನಾ ಎನಿಸ್ತೇನೆ ಅಂಥೇಳಿ ತೊಗೊಂಡ್ರಿ. ಅವ್ರಿಗೆ ಕೂಡ 2 ಕೈಲಿ ಎತ್ತಬೇಕಾಗತ್ತೆ ರೀ, ಅಷ್ಟು ದೊಡ್ಡದೈತೆ ಹನಿಗೆ ಎನಿಸ್ತಾರೆ ಅವರು. ಇವತ್ತು ಟೋಟಲ 40ರಿಂದ 45 ಅಂದ್ರೆ ಸಣ್ಣ ಹಿಡಿದು ಕಾಯಿ ರೀ. ಎಲ್ಲ 48-50 ತನಕ ಕಾಯಿ ಅದಾವ್ರಿ ಇವು ಸಣ್ಣ ದೊಡ್ಡ ಹಿಡಿದ್ರೊಳಗೆ. ಎಲ್ಲ ಕಾಯಿ ಒಂದೇ ಸಮನ ಆಗಿರಂಗಿಲ್ಲ, ದೊಡ್ಡ ಆಗಿರ್ತಾವ್ರಿ. ದೊಡ್ಡನು ಇರ್ತಾವೆ ಒಳಗೆ ಎಲ್ರಿ ಒಂದು ಇದ್ರಾಗು ಸಣ್ಣನು ಇರ್ತಾವ್ರಿ ಫ್ರೆಂಡ್ಸ. ಅಂದ್ರೆ ಗಾಯ ಆಡೋದಕ್ಕಾಗಿ ಏನಾಗಿರ್ತಾವ್ರಿ ಅವು ಸಣ್ಣನು ಆಗಿರ್ತಾವ್ರಿ. ಟೋಟಲ್ 48ರಿಂದ 50 ಕಾಯಿ ಅದಾವ್ರಿ ಒಂದು ಹನಿಗೆ ಒಳಗೆ ನೋಡ್ಲತ್ತೀರಿ. ಆಮೇಲೆ ಹನಿಗೆ ಎಷ್ಟು ಬಿದ್ದಾವೆ ನೋಡ್ರಿ, 15ರಿಂದ 20 ಹನಿಗೆ ಅದಾವ್ರಿ. ಭಾರಿ ಇಳುವರಿ ಹೊಂಡ್ತೈತ್ರಿ. ರೇಟ್ ಒಂದು ಸ್ವಲ್ಪ ಕಡಿಮೆ ಇರ್ತೈತ್ರಿ ಹೊಸೈಗಿ. ಯಾಕಂದ್ರೆ ಜವಾರಿಗೆ ಬಾಳೆಕಾಯಿಗೆ ರೇಟ್ ಜಾಸ್ತಿ ರೀ, ಏಲಕ್ಕಿ ಬಾಳೆಕಾಯಿ ರೇಟ್ ಜಾಸ್ತಿ ರೀ, ಡಬಲ್ ರೇಟ್ ಇರ್ತೈತ್ರಿ. ಅಂದ್ರೆ ಅದಕ್ಕೆ ಡಿಫ್ರೆನ್ಸ್ ಇರ್ತೈತ್ರಿ. ಅದರ ತಿನ್ಲಾಕ ಬೀರ್ಲಾಕ ಅನುಕೂಲ. ಹೆಣ್ಣು ಕೊಟ್ಟ ಹಣ್ಣದು ಬೀರ್ತಿರ್ತಿಲ್ರಿ ಅಲ್ಲಿ ಹೊರಗಡೆ ನೀವು ಕಾರ್ಯಕ್ರಮಕ್ಕೆ ಒಯ್ದಿತ್ತಂದ್ರೆ ಹೊಸ ಬಾಳೆಕಾಯ್ದ ಬಾಳೆಹಣ್ಣಿಂದ ನಿಮ್ಗೆ ರೇಟ್ ಪರವಡಿಸ್ತೈತ್ರಿ. ಇದು ಮನೆ ಒಳಗೆ ತಿನ್ಲಾಕಂದ್ರೆ ಜವಾರಿ ಬಾಳೆಹಣ್ಣು ತೊಗೊಳ್ತ ಬರ್ರಿ. ಈ ರೀತಿ ನೋಡ್ರಿ ಗಿಡದಾಗ ಹಣ್ಣಾಗ್ಯಾವ ಗಡಕ್ಕೆ ಹೋದಾರ ನಮ್ಮ ಅಪ್ಪರು. ಇದೇ ರೀತಿ ಗಿಡದಾಗ ಹಣ್ಣಾದ ಬಳಿಕ ನಾವು ಏನು ಮಾಡ್ತೀವಿ ರೀ, ಪ್ರತಿಯೊಂದೆಲ್ಲ ಹೊಸ ಆಗಲಿ ಆಮೇಲೆ ಜವಾರಿ ಆಗಲಿ ಬಾಳೆಹಣ್ಣು ಕೊಯ್ತೀವಿ ರೀ. ಅದಕ್ಕೆ ನಮಗೇನೋ ಔಷಧ ಒಳಗೋದು ಎದ್ದದ ಅವಶ್ಯಕತೆ ಏನಿಲ್ಲ. ತಾನೇ ನೋಡ್ರಿ ಎಷ್ಟು ಚಂದ ಗಿಡದಾಗ ಕಲರ್ ಬಂದಾವು. ಎಲ್ಲ ತಿಪ್ಪಿ ಗೊಬ್ಬರ ಹಾಕಿ ಬೆಳೆಸಿದ್ರಿಂದ ಎಷ್ಟು ಚಂದ ಕಲರ್ ನೋಡ್ರಿ. ಒರಿಜಿನಲ್ ಕಲರ್ ಯಾವ ರೀತಿ ಐತಿ. ನಿಮಗೂ ವಿತೌಟ್ ಯಾವುದೂ ಕೆಮಿಕಲ್ ಹಾಕ್ಲಾರ್ದನ, ರಾಸಾಯನಿಕ ಎಣ್ಣೆ ಹಾಕ್ಲಾರ್ದನ ಒರಿಜಿನಲ್ ಬಾಳೆಹಣ್ಣು ಗಿಡದಾಗ ಹಣ್ಣಾಗಿ ತಿನ್ಬೇಕಾಗಿತ್ತಂದ್ರೆ ನಮ್ಮ ಅಪ್ಪ ಅವ್ರನ್ನ ಸಂಪರ್ಕ ಮಾಡಿರಿ. ನೀವು ಮೆಸೇಜ್ ನಿಮ್ಮ ಫೋನ್ ನಂಬರ ಮಾಡಿದ್ರಿ ಅಂದ್ರೆ ಈ ವಿಡಿಯೋ ನೋಡಿ ನಿಮಗೆ ಬಾಳೆಹಣ್ಣದು ಬೇಕಾಗಿದ್ದು ಅಂದ್ರೆ ಏನು ಮಾಡ್ತೀವಿ ರೀ, ನಾವು 4-5 ದಿವಸ ಅಡ್ವಾನ್ಸ್ ಹೇಳ್ರಿ ಕೋದಿಟ್ಟಿರ್ತೀವಿ. ಅಂದ್ರೆ ಹಣ್ಣು ಹಾಕಿರ್ತೀವಿ. ಭಾಳ ತೊಗೊಳೋರಿದ್ರಿ ಅಂದ್ರೆ ಒಂದು 10ರಿಂದ 20 ಡಜನ್ ಅದು ತೊಗೊಳೋರಿದ್ರಿಂದ ನಮ್ಮ ಅಪ್ಪ ಅವ್ರು ಬಂದು ಅಲ್ಲೇ ನಿಮ್ಮ ಮನೆಗೆ ಕೊಟ್ಟು ಹೋಗಾರು. ಅಷ್ಟೇ 1 ಡಜನ್ 2 ಡಜನ್ ಬೇಕಾಗಿದ್ದು ಅಂದ್ರೆ ಗಾಡಿ ಎಣ್ಣೆ ಅದು ಪರವಡಿಸೋದ ನೀವು ಬಂದು ನಮ್ಮ ತೋಟಕ್ಕೆ ಒಯ್ಬೋದು. ಇಲ್ಲ ಯಾವುದಾದ್ರೂ ಸಂತಿಗೆ ಬರೋರಿದ್ರಂದ್ರೆ ನಾನು ನಿಮ್ಗೆ ವಿಡಿಯೋ ಹಾಕಿರ್ತೀನಿ. ಇವತ್ತು ಈ ಸಂತಿಗೆ ಅಂದ್ರೆ ತಿಕೋಟಾಗ ಜಾಸ್ತಿ ಹೋಗಾರು. ಆಮೇಲೆ ಸಾವ್ಳಿಗೆಗೆ ಬರ್ತಿರ್ತಾರೆ ಜಾಸ್ತಿ. ಸಾವ್ಳಿಗೆಗೆ ಬರೋರಿದ್ರಂದ್ರೆ ಅವತ್ತು ನಾನು ವಿಡಿಯೋ ಹಾಕಿರ್ತೀನಿ. ಸಾವ್ಳಿಗೆಗೆ ಬಾಳೆಕಾಯಿ ತೊಗೊಂಡು ಬರ್ಲಾತ್ತಾರ ನಮ್ಮ ಅಪ್ಪ ಅವರು. ಯಾರು ತೊಗೊಳೋರಿದ್ರೆ ತೊಗೋರಿ, ಬಸ್ ಸ್ಟ್ಯಾಂಡ್ ಮೇಲೆ ಕೂತಿರ್ತಾರೆ ಅಂಥೇಳಿ. ಇನ್ನು ತಿಕೋಟ ಸಂತಿ ದಿನ ಹೋಗೋರಿದ್ರಂದ್ರೆ ಅವಾಗೂ ನಾನು ನಿಮ್ಗೆ ವಿಡಿಯೋ ಹಾಕಿರ್ತೀನಿ. ತಿಕೋಟ ಗುರುವಾರ ಸಂತಿಗೆ ನಮ್ಮ ಅಪ್ಪ ಅವ್ರು ಬಾಳೆಕಾಯಿ ತೊಗೊಂಡು ಬರ್ಲಾತ್ತಾರೋ. ಯಾರು ತೊಗೊಳೋರಿದ್ರೆ ತೊಗೋರಿ ಅಂಥೇಳಿ ನಾನು ನಿಮ್ಗೆ ವಿಡಿಯೋ ಹಾಕಿರ್ತೀನಿ. ಅವಾಗ ನೀವು ಬಂದು ಅಲ್ಲೇ ಸಂತ್ಯಾಗ ತೊಗೋಬೋದು ರೀ. ಆಮೇಲೆ ಗದ್ದಾಳದೊಳಗೆ ಈ ಕಡೆ ಎಲ್ಲ ಕಡೆ ಹೋಗ್ತಾರೆ ಅವರು. ಸುತ್ತಮುತ್ತಿನ ಹಳ್ಳಿ ಒಳಗೆ ತೊದಲು ಬಗಿ ಆಗಲಿ ಆಮೇಲೆ ತಿಕೋಟ ಗೋಟೆದೊಳಗೂ ಮಾರ್ತಾರೆ. ನೋಡ್ರಿ ಹಣ್ಣಿಗೆ ಎಷ್ಟು ದೊಡ್ಡದೈತಿ, ಎಷ್ಟು ಒರಿಜಿನಲ್ ಕಲರ್ ನೋಡ್ರಿ, ಎಷ್ಟು ಸ್ವೀಟ್ ಅದಾವಲ್ರಿ. ಪೂರ್ತಿ ಬೆಲ್ಲ ತಿಂದಂಗೆ ಅದಾವ್ರಿ. ಕಾಯಿ ರೀ ಭಾರಿ ಸ್ವೀಟ್ ಅದಾವ್ರಿ. ನಾವು ಅದೃಷ್ಟವಂತರು. ಯಾಕಂದ್ರೆ ಈ ರೀತಿ ವಿತೌಟ್ ಕೆಮಿಕಲ್ ಇಲ್ದ ಪ್ರತಿಯೊಂದೆಲ್ಲ ಹಣ್ಣಾಗಲಿ ತರಕಾರಿ ಆಗಲಿ ಮಾವಿನ ಹಣ್ಣಾಗಲಿ ಎಲ್ಲ ನಾವು ಯಾವುದೇ ಕೆಮಿಕಲ್ ಇಲ್ದ ನಾವು ವಿತೌಟ್ ಹಣ್ಣು ತಿಂತೀವಲ್ರಿ, ಅದು ಅದೃಷ್ಟ. ನೀವು ಹೊರಗಡೆ ಹೋದ್ರಿ ಅಂದ್ರೆ ಇದು ಬಾಳೆಹಣ್ಣು ಎಳಿವು ಕಡ್ದಿರ್ತಾರೆ, ಪುಡಿಯಾಗಿ ಎದ್ದಿರ್ತಾರೋ ಇಲ್ಲ ಎಣ್ಣೆಗೆ ಎದ್ದಿರ್ತಾರೆ. ಎಣ್ಣೆಗೆ ಎದ್ದಿ ಅದನ್ನು ಬಂದು ಏನು ಮಾಡಿರ್ತಾರೆ ನಿಮಗೆ ಎಲ್ಲ ತಿನ್ನಿಸ್ತಾರೆ ಬಾಳೆಹಣ್ಣು. ನಮ್ಮ ಸ್ನೇಹಲ್ಗೆ ಕೊಡ್ಲಾಕತ್ತ ಹೇಳಿ ಈತನ 2 ತೆಗೆದಿಟ್ರಿ ಒಂದು ಹನಿಗೆ. ನೋಡ್ಲತ್ತೀರಿ ಹನಿಗೆ ಎಷ್ಟು ದೊಡ್ಡತಿ. ನಮ್ಮ ಅಪ್ಪರು ಕೈಯಾಗಿ ಹಿಡ್ದು ತೋರ್ಸ್ಲತ್ತಾರೆ ನಿಮ್ಗೆ.
ಆಮೇಲೆ ಈ ರೀತಿ ನೋಡಿರಿ ಕಲರ್ ನೋಡಿರಿ ಎಷ್ಟು ಚಂದ ಬಂದೈತಿ. ನೋಡಿರಿ ಯಾವ ರೀತಿ ಅದಾವೆ ನಮ್ಮ ಬಾಳೆಹಣ್ಣುಗಳು ತೋಟದಾಗ ಬೆಳೆದಿದ್ದು. ಈಗ ನಮ್ಮ ಅಪ್ಪವ್ರು ಏನು ಮಾಡ್ತಾರೆ ನಿಮ್ಗೆ ಎಣಿಸಿ ತೋರಿಸ್ತಾರೆ ಎಷ್ಟು ಅದ ಅಂಥೇಳಿ. ಇದ್ರೊಳಗೆ ನೋಡಿರಿ ಇದಕ್ಕೂ 18ರಿಂದ 20 ಕಾಯಿ ಅದಾವ್ರಿ. ಅಂದ್ರೆ ಒಂದು ಹನಿಗೆ ಒಳಗೆ ಇದ್ರದ್ದು ಇಳುವರಿ ಕಡಿಮೆ ರೀ. ಇದು ಜವಾರಿ ಬಾಳೆಹಣ್ಣಿನ ದಿನಕ ನೋಡಿದ್ರಿ ಹೈಬ್ರಿಡ್ ಒಳಗೆ 45ರಿಂದ 50 ಕಾಯಿ ಇದ್ದವು ರೀ. ಇದ್ರದ್ದು ಅರ್ಧ ಕಡಿಮೆ ಆತ್ರಿ. ಒಟ್ಟು 18ರಿಂದ 20 ಕಾಯಿ ಅದಾವ್ರಿ ನೋಡತ್ರಿ. ಆಮೇಲೆ ಹನಿಗೆನೂ ಭಾಳ ಕಡಿಮೆ ಅದಾವ್ರಿ. ಇಷ್ಟ ಒಟ್ಟು 10-12 ಹನಿಗೆ ಹಾಕಾವ್ರಿ. ಇದ್ರೊಳಗೆ ಒಟ್ಟು ಹನಿಗಿನ ಸಂಖ್ಯೆನೂ ಕಡಿಮೆನ ಐತ್ರಿ. ಒಂದು ಭಾಳ ಆದ್ರೆ ಚಲೋ ಇದ್ದು ಗಿಡಕ್ಕೆ ದೊಡ್ಡ ಗಿಡಕ್ಕೆ 8, 9, 10, 11 ಇರ್ತಾವೆ. ಈಗ ಒಂದು ಬಾಳೆಕಾಯಿ ಅವರು ಮುರಿದು ಬಿದ್ದಾವ್ರಿ. ಅವು ಗಡ ಮಾಡೋ ಹೊತ್ನ್ಯಾಗ ಅಂದ್ರೆ ಹಣಿಗೆ ಮಾಡೋ ಹೊತ್ನ್ಯಾಗ ತಾನ ಹಣ್ಣಾಗಿ ಈಗ ನೋಡ್ರಿ ತಿಂದು ತೋರಿಸ್ತಾರೆ ನಿಮ್ಗೆ ಯಾವ ರೀತಿ ಅದಾವೆ. ಕಲರ್ ನೋಡ್ರಿ ಸಿಪ್ಪಿದು ಎಷ್ಟು ಚಂದ ಬಂದೈತಿ. ಒಳಗಡೆ ಬಾಳೆಕಾಯಿ ನೋಡ್ರಿ ಒರಿಜಿನಲ್ ಯಾವ ರೀತಿ ಹಣ್ಣಾಗೈತಿ ನೋಡ್ಲತ್ತೀರಿ. ಎಷ್ಟು ಒಂದು ಸ್ವಲ್ಪ ಗಿಳಿ ಆಗಿಲ್ಲ ಏನಿಲ್ಲ, ಬಿರುಸು ಕಾಯಿ ಹಂಗೈತಿ. ನಮ್ಮ ಅಪ್ಪವ್ರು ತಿಂತಾರೆ ನಿಮ್ಗೆ ತಿಂದು ತೋರಿಸ್ತಾರೆ. ಭಾರಿ ಟೇಸ್ಟ್ ಇರ್ತಾವ್ರಿ ಫ್ರೆಂಡ್ಸ. ನೀವು ನಿಮ್ಮ ಮನೆಗೆ ಯಾರಾದರೂ ತಿನ್ನೋರಿದ್ರಿ, ಚಿಕ್ಕ ಮಕ್ಕಳಿಗೆ ದಿನ ಡೈಲಿ ಬಾಳೆಹಣ್ಣು ತಿನ್ಸೋರಿದ್ರಿ, ಆಮೇಲೆ ನೀವು ಗರ್ಭಿಣಿ ಸ್ತ್ರೀಯರು ಇದ್ರಿ ಅಂದ್ರೆ ಬಾಳೆಹಣ್ಣು ತಿನ್ನೋರಿದ್ರಿ ಅಂದ್ರೆ ಜವಾರಿ ನಮ್ಮನ್ನು ಸಂಪರ್ಕ ಮಾಡಿರಿ. ನಾವು ವಿತೌಟ್ ಕೆಮಿಕಲ್ ಇಲ್ದನ ಬಾಳೆಹಣ್ಣು ಏನು ಮಾಡ್ತೀವಿ ರೀ, ಯಾವುದೂ ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದನ, ಪುಡಿ ಹಾಕ್ಲಾರ್ದನ ಹಣ್ಣು ಮಾಡಿರ್ತೀವಿ ಒರಿಜಿನಲ್. ಅಂದ್ರೆ ಗಿಡದೊಳಗೆ ಹಣ್ಣಾಗನ ಕಡ್ದು ಆಮೇಲೆ ಗೋಣಿ ಚೀಲದಾಗ ಅಂದ್ರೆ ಜೋಳ ಚೀಲದಾಗ ಅದು ಹಣ್ಣು ಹಾಕಿರ್ತೀವಿ. ಹಣ್ಣಾಗಿರ್ತಾವ್ರಿ ಚಂದ. ಅದಕ್ಕೆ ನಮ್ಮ ಮನೆಗೆ ತಿಂದು ಉಳಿದಿದ್ದನ್ನು ಮಾರ್ತಿರ್ತೀವಿ ನಾವು. ನೀವು ಅಡ್ವಾನ್ಸ್ ಒಂದು 4ರಿಂದ 5 ದಿವಸ ಅಡ್ವಾನ್ಸ್ ಹೇಳಿದ್ರಿ ಅಂದ್ರೆ ನಿಮಗೂ ಹಣ್ಣು ಹಾಕಿತ್ತ ಅಂತ ನಮ್ಮ ಅಪ್ಪವ್ರು ಏನು ಮಾಡ್ತಾರೆ ಕೊಡ್ತಾರೆ. ಈ ರೀತಿ ನೋಡಿರಿ ನಮ್ಮ ಮನೆಗೆ ತೊಗೊಂಡು ಹೋಗ್ಕೊಂಡಾಯ್ತು ಎಲ್ಲ. ಕಲರ್ ನೋಡಿರಿ ನನಗಂತೂ ಭಾರಿ ಖುಷಿ ಅನ್ನಿಸ್ತು ರೀ. ನಮ್ಮ ಸ್ನೇಹಲ್ಲದ್ರು ಅದೃಷ್ಟ ಮಾಡ್ಯಾಡ್ರಿ. ಯಾಕಂದ್ರೆ ಅಜ್ಜನ ಕೈಯಾರಿ ಈ ರೀತಿ ವಿತೌಟ್ ಯಾವುದೇ ಕೆಮಿಕಲ್ ಇಲ್ಲದ ಬಾಳೆಕಾಯಿ ತಿನ್ನೋದು, ತರಕಾರಿ ತಿನ್ನೋದು, ಪ್ರತಿಯೊಂದು ಹಣ್ಣೆಲ್ಲ ಇದೇ ರೀತಿ ನಾವು ಒರಿಜಿನಲ್ ತರಕಾರಿ ಆಗಲಿ ಹಣ್ಣಾಗಲಿ ಇದೇ ರೀತಿ ಒರಿಜಿನಲ್ ಹಣ್ಣು ಹಾಕ್ತೀವಿ ರೀ. ಆಮೇಲೆ ಒರಿಜಿನಲ್ ತಿಂತೀವಿ ನೋಡಿರಿ ಪ್ರತಿಯೊಂದೆಲ್ಲ ಮಾಲ. ಈಗ ಹಣ್ಣು ಈಗ ಏನು ಮಾಡ್ಯಾರು ಹಣಿಗೆ ಮಾಡಿ ಇಟ್ಟಾರಿರ್ತನ ಒಂದು 2 ತಾಸು ಆಗಲ್ರಿ. ಅದು 2 ತಾಸು ಆಗ್ಬೇಕು ಪೂರ್ತಿ ಅದ್ರದ್ದು ಹಾಲೆಲ್ಲ ಆರ್ಬೇಕು ರೀ. ಅವು ಇದೇನು ಗಿಡ ಕಡ್ದು ಹೋಗೋದಾರಲ್ರಿ. ಈಗ ಗಿಡ ಕಡ್ಕೊಂಡು ಇದೇನೇನು ಸಿಗಂಗಿಲ್ಲ. ಯಾಕಂದ್ರೆ ಅದನ್ನು ಇನ್ನು ತಿಪ್ಪ್ಯಾಗ ಹೋಗೋದು ಬರ್ತಾರೆ. ಕೋದಿದ ಗಿಡ ಸಣ್ಣಂಗೆ ಎಲ್ಲೇ ಚೂರು ಮಾಡಿ ಹೋಗೋದ್ರಿ ಅಂದ್ರೆ ಏನಾಗಿಬಿಡ್ತೈತೆ ರೀ, ಅದು ಅಲ್ಲೇ ಕೊಳತು ತಿಪ್ಪ್ಯಾಗ ಗೊಬ್ಬರ ಹಾಕೈತಿ ರೀ, ಸಾವಯವ ಗೊಬ್ಬರ. ಕಲರ್ ನೋಡಿರಿ ಎಷ್ಟು ಚಂದ ಬಂದೈತಿ. ಇದು ಹೊಸ ಬಾಳೆಕಾಯಿಗೆನ ಕಲರ್ ಬರಂಗಿಲ್ಲ ರೀ ಫ್ರೆಂಡ್ಸ್. ನಾವು ಯಾವುದೇ ಕೆಮಿಕಲ್ ಔಷಧ ಪುಡಿ ಅದು ಹೋಗೋದಿರಂಗಿಲ್ಲ. ಹಣ್ಣು ಹಾಕಿದ ಬಳಿಕ ಕಾಯಿ ಹಣ್ಣಾಗಿ ರುಚಿ ರೀ ಭಾರಿ ಇರ್ತೈತೆ ರೀ. ಆದರೆ ಇವು ಜವಾರಿ ಬಾಳೆಕಾಯಿಗೆ ಅಂತೂ ತಾನ ಕಲರ್ ಬರ್ತೈತೆ ರೀ. ಇದಕ್ಕಂತೂ ಯಾವುದೂ ಪುಡಿ ಹಾಕೋದು ಅವಶ್ಯಕತೆ ಇಲ್ಲ, ಎಣ್ಣೆ ಹಾಕೋದು ಅವಶ್ಯಕತೆ ಇಲ್ಲ. ಬಾರ್ಕ್ ಬಂದ್ಬೇಕು ಗಿಡ ಕಡ್ದೀವಿ ಅಂದ್ರೆ ಇದಕ್ಕೂ ಈಗ ಏನಾಗೈತೆ ರೀ 2 ತಾಸು ಆಗೈತಿ. ನಮ್ಮ ಅಪ್ಪವ್ರು ಬುಟ್ಟ್ಯಾಗ ನೋಡಿರಿ 2 ಡಜನ್ 1 ಡಜನ್ಗೆ ಬುಟ್ಟಿ ತುಂಬುತ್ರಿ. ಈಗ ಲಾಸ್ಟಿಗೆ ಏನು ಮಾಡ್ತಾರೆ ಈ ಕಡೆ 1 ಡಜನ್ ಇಡ್ತಾರೆ. ಪೂರ್ತಿ ಎಲ್ಲಿ ಇಡ್ಲಾಕ ಜಾಗನ ಇಲ್ಲ. ಈಗ ಬುಟ್ಟಿ ಏನಾಗಿಬಿಡ್ತು ತುಂಬಿಬಿಡ್ತು 2 ಡಜನ್ಗೆ. ಇದೇ ರೀತಿ ಇಟ್ಕೊಂಡು ಏನು ಮಾಡ್ತಾರೆ 4 ಡಜನ್ ಇಟ್ಕೊಂಡು ಬುಟ್ಟಿ ತೊಗೊಂಡು ಹೋಗಿ ಇಲ್ಲಿ ಬಿಸಿಲಿಗೆ ಏನು ಮಾಡ್ಲಾಕತ್ತಾರೋ ಇಡ್ಲಾಕತ್ತಾರ ನೋಡ್ರಿ. ತಂದು ಕೆಳಗಡೆನೂ ಏನು ಮಾಡ್ಯಾರ ತಟ್ಟು ಹಾಸ್ಯಾರು, ಗೋಣಿ ಚೀಲ ಹಾಸ್ಯಾರು ನೋಡ್ಲಾಕತ್ರಿ. ಎಷ್ಟು ಇದ್ರದ್ದು ಮೆಹನತ್ ಮಾಡ್ತಾರೆ ನೋಡಿರಿ. ಎಷ್ಟು ಕಷ್ಟ ಐತಿ ರೈತರಿಗೆ. ಒಂದು ಬಾಳೆ ಗಿಡ ತೆಗೆದು ಹಿಡ್ಕೊಂಡು ಹಣಿಗೆ ಮಾಡಬೇಕು, ಹಣಿಗೆ ಮಾಡ್ಕೊಂಡು ಹಿಡ್ಕೊಂಡು ಹಾಲು ಆರಿಸ್ಬೇಕು. ಹಾಲು ಆರಿಸಿಂದ ಆಮೇಲೆ ಬಿಸಿಲಿಗೆ ಇತ್ರನ ಒಂದು 2 ತಾಸು ಇಡಬೇಕು ರೀ. ಬಿಸಿಲಿಗೆ ಇಟ್ಟ ಮೇಲೆ ತಾವು ಕಾವು ಏರಬೇಕು ಅಂದ್ರೆ ಒಳಗೆ ಜಲ್ದಿನ ಗೋಣಿ ಚೀಲದಾಗ ಕಾವು ಯಾಕೆ ಏರಿಸ್ಬೇಕಪ್ಪ ಅಂದ್ರೆ ಈ ರೀತಿ ಕಾವು ಬಿಸಿಲಿಗೆ ಕಾವು ಬಡ್ದ ಒಳಗೆ ಕಾಯಿ ಬಿಸಿ ಅದು ಅಂದ್ರೆ ಆಮೇಲೆ ನಾವು ಒಳಗೆ ಹೋಗಿ ಗೋಣಿ ಚೀಲದಾಗ ತಟ್ಟೊಳಗೆ ಮುಚ್ಚಿಟ್ಟಿವಿ ಅಂದ್ರೆ ಪಾಟ್ನ ಏನಾಗಿಬಿಡ್ತಾವೆ ಅವು ಹಣ್ಣಾಗಿಬಿಡ್ತಾವೆ. ಕಲರು ಭಾರಿ ಚಂದ ಬಿಡ್ತಾವೆ ರೀ. ನೀವು ಪುಡಿ ಒಳಗೆ ಎದ್ದಾವ್ರಿದ್ರಿ, ಎಣ್ಣೆ ಒಳಗೆ ಎದ್ದಾವ್ರಿದ್ರಿ ಅಂದ್ರೆ ಈ ರೀತಿ ಬಿಸಿಲಿಗೆ ಏನು ಒಣಕ್ಕೆ ಹೋಗೋದು ನಿಮ್ಗೆ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಕಡೆನ ಹೋಗಿ ನೀವು ಏನು ಮಾಡ್ಬೋದು ಪುಡಿಯಾಗ ಇಲ್ಲ ಎಣ್ಣೆಯಾಗ ಎದ್ದಿದ್ರಿ ಅಂದ್ರೆ ಏನಾಗಿಬಿಡ್ತಾವೆ ರೀ ಕಲರ್ ಒಂದು ಮನಗಂಡು ಭಾರಿ ಬರ್ತಾವೆ ರೀ. ಅವೇನು ತಿನ್ಲಾಕ ಟೇಸ್ಟ್ ಇರೋದಿಲ್ಲ ಏನಿಲ್ಲ. ಹಲವಾರು ರೋಗ ರುಜಿನಗಳು ಬರ್ತಾವೆ ರೀ ಆ ರೀತಿ ತಿನ್ನೋದ್ರಿಂದ. ಮನುಷ್ಯರಿಗೆ ಮಕ್ಕಳಿಗೆ ಆಗಲಿ ದೇಹಕ್ಕೆ ಒಳ್ಳೇದಲ್ಲ ಅದು. ಈಗ ನಮ್ಮ ಅಪ್ಪವ್ರು ಇದೇ ರೀತಿ ಎಲ್ಲ ಹೊಸ ಬಾಳೆಕಾಯಿ ತಂದಿಡ್ತಾರೆ. ಆಮೇಲೆ ಮತ್ತು ಅವು ಜವಾರಿ ಬಾಳೆ ಗಿಡ ಏನು ಕಡ್ದಿವಲ್ಲ ರೀ ಡಜನ್ ಮಾಡಿ ಇಟ್ಟಿದ್ವಿ ಅದ್ರ ತಂದು ಇಲ್ಲಿ ಇದೇ ರೀತಿ ಏನು ಮಾಡ್ತಾರೆ ಎಲ್ಲ 1-2 ತಾಸು ಬಿಸಿಲಾಗ ಏನು ಮಾಡ್ತಾರೆ ಒಣಗಿಸ್ಲಾಕತ್ತಾರೆ. ಈಗ ನಮ್ಮ ಅಪ್ಪಾರು ಹೋಗಿ ಮಾತಾಡ್ರು ಜವಾರಿ ಬಾಳೆಹಣ್ಣು ಏನು ಮಾಡ್ತಾರೆ ತುಂಬ್ಕೊಂಡು ಬರ್ಲಾತ್ತಾರು ನೋಡ್ಲತ್ತೀರಿ. ಅಲ್ಲೇ ನಮ್ಮ ಮನೆ ಸೈಡ್ಗೆ ಐತ್ರಿ ಇದು ಬಾಳೆ ನಮ್ಮದು ತೋಟ. ಆಮೇಲೆ ಇದು ಮನೆ ಮುಂದೆ ಇಲ್ಲಿ ತಂದು ಅಂದ್ರೆ ಸ್ಟೋರ್ ಮುಂದೆ ಏನು ಮಾಡ್ಲಾಕತ್ತಾರು ಈ ರೀತಿ ಎಲ್ಲ ಬಾಳೆಕಾಯಿ ತಂದು 1-2 ತಾಸು ಇಲ್ಲಿ ತಟ್ಟು ಹಾಸಿ ಈ ರೀತಿ ಒಣಗಿಸ್ಲತ್ತಾರು. ತೊಗೊಂಡು ಬಂದ್ರೆ ನೋಡ್ರಿ ಈಗ ಜವಾರಿ ಬಾಳೆಕಾಯಿ ಅದಾವ್ರಿ. ಜವಾರಿ ಬಾಳೆಕಾಯನ್ನು ಏನು ಮಾಡ್ತಾರೆ ಇಲ್ಲೇ ತಂದು ಇದ್ರದ್ದು ಸೈಡ್ಗೆ ಇದೇ ರೀತಿ ಹತ್ರನೂ ಏನು ಮಾಡ್ತಾರೆ ಅಂದ್ರೆ ಬಿಸಿಲಿಗೆ ಒಣಗಿಸೋರದಾರ ಫ್ರೆಂಡ್ಸ್. ನೋಡಿರಿ ನಿಮಗೂ ಯಾರಿಗಾದರೂ ಯಾವುದಾದ್ರೂ ಫಂಕ್ಷನ್ ಇತ್ತಂದ್ರೆ ಫಂಕ್ಷನ್ಗೆ ಬೇಕಾಗಿದ್ದು ಅಂದ್ರೆ ಬಾಳೆಹಣ್ಣು ಇಲ್ಲ ತಿನ್ಲಾಕ ಬೇಕಾಗಿದ್ದು ಅಂದ್ರೆ ನಮ್ಮ ಸಂಪರ್ಕ ಮಾಡಿರಿ. ನೀವು ನಿಮ್ಮ ಫೋನ್ ನಂಬರ ಮೆಸೇಜ್ ಮಾಡಿರಿ. ಏನು ನಾವು ಒಂದು 2-3-4 ದಿವಸ 5 ದಿವಸ ಅಡ್ವಾನ್ಸ್ ಹೇಳಿದ್ರಿ ಅಂದ್ರೆ ಏನು ಮಾಡ್ತೀವಿ ರೀ ಹಣ್ಣು ಹಾಕ್ತೀವಿ ರೀ. ಹಣ್ಣು ಹಾಕಿ ಒಂದು 10ರಿಂದ 15 ಡಜನ್ 20 ಡಜನ್ ತೊಗೊಳೋರಿದ್ರಿ ಅಂದ್ರೆ ಯಾವುದೋ ಕಾರ್ಯಕ್ರಮಕ್ಕೆ ನಮ್ಮ ಅಪ್ಪಾರು ತಂದು ಅಲ್ಲೇ ನಿಮ್ಮ ಊರಿಗೆ ತಂದು ಕೊಟ್ಟು ಹೋಗ್ತಾರೆ. ಇಲ್ಲೇ ಸುತ್ತಮುತ್ತ ಸಮೀಪ ಇದ್ರಿ ಅಂದ್ರೆ. ಆಮೇಲೆ ಇಲ್ಲ ನೀವು ನಮ್ಮ ತೋಟಕ್ಕೂ ಬಂದು ನೀವು ಒಯ್ಬೋದು ರೀ ಫ್ರೆಂಡ್ಸ.
ಹಾಗೂ ನಾವು ಏನು ಮಾಡ್ತೀವಿ ಹೇಳಿದ್ರೆ ಅಂದ್ರೆ ಹಣ್ಣು ಹಾಕಿಬಿಡ್ತೀವಿ. ಈಗ ಒಂದು 2 ತಾಸು ಆಗೈತೆ ರೀ ಬಿಸಿಲಾಗ ಅವು ಕಾವು ಏರ್ಯಾವು ಭಾಳ ಒಣಗಿಸ್ಲಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕರಗ ಹಾಕವು. ಈಗ ಸ್ಟೋರ್ ರೂಮದೊಳಗೆ ತುಂಬ್ಕೊಂಡು ಬಂದ್ರೆ ನಮ್ಮ ಅಪ್ಪ ಅವ್ರು ಇದು ನೋಡ್ರಿ ನಮ್ಮ ಸ್ಟೋರ್ ರೂಮ. ಇಲ್ಲಿ ಕೆಳಗಡೆ ಏನು ಮಾಡ್ಯಾರು ತಟ್ಟು ಹಾಸ್ಯಾರ ನೋಡ್ರಿ. ಈ ರೀತಿ ಕೆಳಗಡೆ ಒಂದು ಏನ್ರಿ ಹಾಸ್ಬೇಕ್ರಿ ಇಲ್ಲಿಕಂದ್ರೆ ಅದು ಹಾಲು ಜಿಗಟಿಗೆ ಏನಾಗ್ತದ್ರಿ ಕೆಳಗಿನ ಮಣ್ಣು ಕಲ್ಲ ಹತ್ತತ್ರಿ. ಈ ರೀತಿ ತಟ್ಟು ಮೇಲೆ ಅಷ್ಟು ಒಣಗಿ ಎಲ್ಲ ಈ ರೀತಿ ಏನು ಮಾಡ್ತಾರೆ ಒಂದ್ರ ಮೇಲೆ ಒಂದು ಡಿಗ್ಗದ ಮೇಲೆ ನಿಟ್ಲ ಏರ್ಸುತ್ತೀವಲ್ರಿ, ಆ ರೀತಿ ನಿಟ್ಲ ಏರಿಸಿ ಏನು ಮಾಡ್ತಾರೆ ಇದ್ರ ಮೇಲೆ ಗೋಣಿ ಚೀಲ ಎಲ್ಲ ದಿಪ್ಪ ಹಿಂಗೆ ಮನ್ಗಂಡು ಅಂದ್ರೆ ಜೋಳದ ಚೀಲ ಇರ್ತಾವಲ್ರಿ, ಅದನ್ನ ಜೋಳದ ಚೀಲಗಳು ಏನು ಮಾಡಬೇಕು ದಿಪ್ಪ ಹಿಂಗೆ ಒಗಿಬೇಕು. ಥಂಡಿ ಬರಲ್ದಂಗೆ ಒಳಗಡೆ ರೀ ಕಾವು ಇರ್ಬೇಕವು, ಅಂದ್ರೆ ಮ್ಯಾಗ ಮುಚ್ಚಿ ಇಟ್ಟು ಬಿಡೋರ್ದ ರೀ. ಒಂದು 4-5 ದಿವ್ಸಿಗೆ ಏನು ಹಾಕಾವ್ರಿ ಇವು 3 ರಿಂದ 4 ದಿವ್ಸಿಗೆ ತಂದಿನ ಕಲರ್ ಬಂದ ಹಣ್ಣು ಹಾಕಾವ್ರಿ. ಹಣ್ಣು ಆದ್ಬೇಕು ಒಂದು ಸ್ವಲ್ಪ ಬಿರುಸಿದ್ದಾಗ ಒಯ್ಬೇಕ್ರಿ, ಅದನ್ನ ಭಾಳ ಹಣ್ಣು ಮಾಡ್ಲಾಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಮಾರ್ಲಕ್ಕೆ ಹೋದ್ರಿ ಅಂದ್ರೆ ಅಲ್ಲೆಲ್ಲ ಉಚ್ಕೊಂಡು ಬೀಳ್ತಾವ್ರಿ ಭಾಳ ಹಣ್ಣು ಅದು ಅಂದ್ರೆ. ಈಗ ಹೈಬ್ರಿಡ್ ಬಾಳೆಕಾಯಿ ಅಷ್ಟು ಎಲ್ಲ ಒಳಗೆ ಓದಿ ಇಟ್ಟಿದಾಗೈತೆ ರೀ. ಈಗ ನಮ್ಮ ಅಪ್ಪಾರು ಏನು ಮಾಡ್ತಾರೆ ಇವು ಜವಾರಿ ಬಾಳೆಕಾಯಿನ ಓದ ಈಗ ಏನು ಮಾಡ್ತಾರೆ ಒಂದು ಬುಟ್ಟಿ ತೊಗೊತ್ ನೋಡ್ರಿ, ಇದು ಹನಿಗಿದು ಅಂದ್ರೆ ಜವಾರಿ ಬಾಳೆಕಾಯಿದು. ಅದನ್ನು ಓದ ಅದ್ರ ಮೇಲೆ ಇಟ್ಟು ಈಗ ಏನು ಮಾಡ್ತಾರೆ ಪ್ರತಿಯೊಂದ್ರದ್ದು ಮೇಲೆಲ್ಲ ಈಗ ಅಂದ್ರೆ ಜೋಳದ ಚೀಲ ಅದಾವ್ರಿ ನಮ್ಮಲ್ಲಿ ಹಳಿವು ಗೋಣಿ ಚೀಲ ಅಂತ ಕರಿತೀವಿ ರೀ. ಅದನ್ನ ಮಣ್ಣು ಗಚ್ಚಿ ಹಿಂಗೆ ಮುಚ್ಚಿ ಮ್ಯಾಗ ಒಂದು ಏನು ಮಾಡ್ತಾರೆ ತಟ್ಟು ಹಚ್ಚಿ ಬಿಡ್ತಾರೆ. ತಟ್ಟು ಹಚ್ಚಿದೀವಿ ಅಂದ್ರೆ ಒಂದು 4 ರಿಂದ 3 ದಿವಸ ಆಗುತ್ತೆ. ಒಟ್ಟು ತೆರಿಲಕ್ಕೆ ಹೋಗ್ಬೇಡ್ರಿ, ಕಂಪಲ್ಸರಿ ಒಟ್ಟು ಒಳಗಿನ ತಣ್ಣ ಗಾಳಿ ಹೋಗ್ಬಾರ್ದ್ರಿ, ಮುಚ್ಚಿಟ್ಟು ಬಿಡುದ್ರಿ. ಒಂದು 3 ರಿಂದ 3 ದಿವಸ ಆದ್ಮೇಲೆ ಒಮ್ಮೆ ತೆಗೆದು ನೋಡಿದ್ರಿ ಹಣ್ಣಾಗ್ಯಾವನ ಅಂಥೇಳಿ. ಹಣ್ಣಾಗಿರ್ತಾರೋ ಜವಾರಿಕಾಯಿ ಅಂತೂ 3 ದಿವ್ಸಿಗೆ ಹಣ್ಣು ಹಾಕವ್ರಿ. ಆಮೇಲೆ ಇವು ಹೈಬ್ರಿಡನ ಒಂದು ಸ್ವಲ್ಪ ಬಿರುಸಿರ್ತಾವೆ, ಬಿರುಸಿದ್ರೆ ಇರಲಿ. ಈಗ 3 ದಿವಸ ಆಗೈತೆ ರೀ ನೋಡುನು ಬರ್ರಿ. ನಮ್ಮ ಅಪ್ಪವ್ರು ಮ್ಯಾಗಿಂದ ತಟ್ಟೋದು ಎಲ್ಲ ತೆಗ್ದಾರ ನೋಡ್ರಿ ಯಾವ ರೀತಿ ಅಂಥೇಳಿ. ಈ ಕಡೆ ಬೆಂಡೆಕಾಯಿ ಹರಿದಿಟ್ಟಾರ ಮಾರ್ಲಕ್ಕೆ ಹೋಲಾಕ ಬಾಳೆಕಾಯಿ ಸಂಗಟ. ಇದು ನಮ್ಮ ಸ್ಟೋರ್ ರೂಮ್ ಉಳ್ಳಾಗಡ್ಡಿದವ್ರಿ. ಇಲ್ಲಿ ಎಲ್ಲ ತೆಂಗಿನಕಾಯಿ ಒಗೆದಿದ್ದೀವು, ಬೆಳ್ಳುಳ್ಳಿ ರೀ ಎಲ್ಲ ಪ್ರತಿಯೊಂದು ಎಲ್ಲ ಸ್ಟೋರ್ ರೂಮ್ದೊಳಗೆ ಇಟ್ಟಿದ್ದು. ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತೆ ಪ್ರತಿಯೊಂದಕ್ಕೆಲ್ಲ. ಜವಾರಿ ಬಾಳೆಕಾಯಿಗೆ ನೋಡ್ಲತ್ತೀರಿ ಹೈಬ್ರಿಡ್ ಬಾಳೆಕಾಯಿದು ಕಲರ್ ಚೇಂಜ್ ಆಗೈತಿ. ನೀವು ಹೊರಗೆ ಮಾರ್ಕೆಟ್ ಒಳಗೆ ತೋತ್ರಿ ಅಲ್ರಿ ಅಷ್ಟು ಕಲರ್ ಬರಂಗಿಲ್ಲ ನಮ್ಮ ಬಾಳೆಕಾಯಿಗೆ. ಈಗ ನಾ ಮೊದಲೇ ಹೇಳಿರ್ತನು, ಯಾಕಂದ್ರೆ ನಾವು ಯಾವುದು ಕೆಮಿಕಲ್ ಪೌಡ್ರ ಎಣ್ಣೆಯಾಗ ಎದ್ದಂಗಿಲ್ಲ, ಒರಿಜಿನಲ್ ಹಣ್ಣು ಮಾಡಿರ್ತೀವಿ. ತಿಂದು ನೋಡ್ರಿ ನಮ್ಮ ಬಾಳೆಕಾಯಿ ಹಸಿರಿದ್ರೆ ಇರಲಿ ಹೊಸ ಬಾಳೆಕಾಯಿ ಆದ್ರೆ ಒಮ್ಮೆ ನೀವು ತಿಂದ್ರಿ ಅಂದ್ರೆ ನಿಮ್ಗೆ ಗೊತ್ತಾಕತಿ ಅಂದ್ರೆ ಇದ್ರ ಪುಡಿಯಾಗಿ ಎದ್ಲಾರ್ದು ಬಾಳೆಕಾಯಿಗೆ ಏನು ವ್ಯತ್ಯಾಸ ಇರ್ತೈತಿ, ಪುಡಿಯಾಗಿ ಎದ್ದಿದ್ದು ಬಾಳೆಕಾಯಿಗೆ ಏನು ವ್ಯತ್ಯಾಸ ಇರ್ತೈತಿ ಅಂಥೇಳಿ ಟ್ರೇ ಕಟ್ಲಾಕ ಒಂದು ಹಗ್ಗ ಕಟ್ಕೊಂಡ್ರು ನಮ್ಮ ಅಪ್ಪಾರು. ಮಗ್ಗಲ ಕೈ ಏನು ಮಾಡ್ಯಾರು ಕ್ಲಿಪ್ ಮಾಡ್ಸ್ಯಾರ ಅವಕ್ಕೆ. ಅಂದ್ರೆ ಈಗ ಟ್ರೇ ಒಳಗೆ ತುಂಬಿಟ್ಟಾರು ತುಂಬಾರ್ದಾರು ಇದ್ರೊಳಗೆ. ಅಂದ್ರೆ ಟ್ರೇದೊಳಗೆ ಬಾಳೆಕಾಯಿ ಒಂದು ತಟ್ಟು ತೊಗೊಂಡು ಬರ್ತಾರು. ನೋಡ್ಲತ್ತೀರಿ ನೀವು ಯಾವ ರೀತಿ ತಟ್ಟು ತೊಗೊಂಡು ಬಂದಾರ ಅಂತ ಹೇಳಿ. ಈಗ ನೋಡಿ ದಿಪ್ಪ ಅಂತ ತಟ್ಟು ತೊಗೋಬೇಕ್ರಿ, ಯಾಕಂದ್ರೆ ಬಾಳೆಕಾಯಿ ಜಲಿಸಿ ಆಮೇಲೆ ಟ್ರೇ ಅದು ಜಲಿಸ್ದಂಗಾಗಿ ಅದು ಕರ್ರಗಾಗಬಾರ್ದು. ಟ್ರೇದೊಳಗೆ ಬಾಳೆಕಾಯಿ ಒಂದು ಟ್ರೇ ತುಂಬ್ಯಾರ. ಈಗ ಇದೇ ರೀತಿ ನೀವು ಟ್ರೇದೊಳಗೂ ತುಂಬ್ಕೊಂಡು ಹೋಗ್ಬೋದು, ಇಲ್ಲ ಬುಟ್ಟ್ಯಾಗೂ ತುಂಬ್ಕೊಂಡು ಹೋಗ್ಬೋದು. ಆದಷ್ಟು ಟ್ರೇದಾಗ ತುಂಬ್ಕೊಂಡು ಹೋಗ್ರಿ, ಯಾಕಂದ್ರೆ ಬಾಳೆಹಣ್ಣಿ ಕಾಯಿದು ಮುರಿಯಂಗಿಲ್ಲ, ಒಳಗೆ ಡ್ಯಾಮೇಜ್ ಆಗಂಗಿಲ್ಲ, ಕರ್ರಗಾಗಂಗಿಲ್ಲ. ಅಂದ್ರೆ ಒಟ್ಟು ಕರ್ರಗೆ ಮಾಡ್ಲಾರ್ದನ ಬಾಳೆಕಾಯಿ ಮುರಿಲಾರ್ದನ ಹಂಗೆ ಡಜನ್ ಓದಿವು ಅಂದ್ರೆ ಜಲ್ದಿನ ಕಸ್ಟಮರ್ ಏನು ಮಾಡ್ತಾರೆ ಇಷ್ಟಪಟ್ಟು ತೊಗೋತಾರು. ಟ್ರೇ ನೋಡ್ರಿ ಆ ಕಡೆ ಸೈಡ್ಗೆ ಹುಕ್ಕಿಗೆ ಹಗ್ಗ ಅದನ್ನು ಕಟ್ಟಿರ್ಬೇಕು. ಯಾವ ರೀತಿ ಹಗ್ಗ ಅಂದ್ರೆ ಟ್ರೇ ಕಟ್ಕೋತಾರೆ ನೋಡ್ರಿ. ಹಿಂದೆ ಈಗ ಏನು ಮಾಡ್ತಾರೆ ನೋಡ್ಲಕತ್ತೀರಿ ನೀವು ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿದ್ರಿ ರೀ. ಹಾಕಿ ಹಗ್ಗ ಈ ರೀತಿ ಏನು ಮಾಡಿದರು ಗಚ್ಚಿ ಹಿಂಗೆ ಒತ್ತಲಿ ಬಿಕ್ಕೋಬೇಕಾಕತ್ರಿ. ಟ್ರೇ ಅಳಗ್ಯಾಡಬಾರ್ದ್ರಿ, ಎಲ್ಲಿ ಗಾಳಿ ಹೋಗಿ ಬೀಳಬಾರ್ದು. ಬಾಳೆಹಣ್ಣಿಂದು ಭಾಳ ಮೆಹನತ್ ಮಾಡ್ಬೇಕಾಕತ್ರಿ. ಇದಕ್ಕೆ ಭಾಳ ಜೋಪಾನವಾಗಿ ಒಯ್ಬೇಕಾಕತ್ರಿ. ಯಾವುದೋ ಹಣ್ಣು ಒಯ್ಲಿ ತರಕಾರಿ ಒಯ್ಲಿ ಮಾರ್ಕೆಟ್ಗೆ ಒಯ್ದಿತ್ತಂದ್ರೆ ಒಂದು ಸ್ವಲ್ಪ ಕರಗಾತಂದ್ರೆ ನೀವು ಯಾರು ತೊಗೊಳಂಗಿಲ್ಲ. ಈಗ ಕರಗಾಗ್ಯಾವತ್ತೀರಿ ಆಮೇಲೆ ಗೊನೆ ಮುರಿದು ಅಂದ್ರೆ ಎಲ್ಲನೂ ಗೊನೆ ಮುರಿದವಲ್ಲ ಇತ್ರನ್ಯಾಂಗೆ ಒಯ್ದು ಊರಿಗೆ ಪೌಣ್ಯಾರ ಮನೆಗೆ ಅಂತೇಳಿ ಐತ್ರಿ. ಆದ್ರೆ ಎಷ್ಟು ಕಷ್ಟಪಡ್ಬೇಕಾಕೈತಿ ನೋಡ್ರಿ ರೈತರ. ಪ್ರತಿಯೊಂದು ಎಲ್ಲ ಬಾಳೆ ಗಿಡ ಬೆಳೆಸಿದ್ರೆ ಹಿಡ್ಕೊಂಡ್ರಿ ಆಮೇಲೆ ಎಲ್ಲ ಹಣ್ಣು ಅದ್ಬೇಕು ಗಡ ಕೊಯ್ಯಿದ್ರಿ, ಆಮೇಲೆ ಹಣಿಗೆ ಮಾಡೋದು. ಹಣಿಗೆ ಮಾಡಿದ್ರೆ ಯಾವ ರೀತಿ ಹಣ್ಣು ಮಾಡಬೇಕು ನೋಡ್ಲತ್ತೀರಿ. ಆಮೇಲೆ ಹಗ್ಗ ನೋಡ್ರಿ ಯಾವ ರೀತಿ ಕಟ್ಕೊಂಡ್ರೆ ನಮ್ಮ ಅಪ್ಪವರು ಗಚ್ಚಿ ಹಿಂಗೆ ನೋಡ್ಲತ್ರಿ. ಗಚ್ಚಿ ಹಿಂಗೆ ಬಿಗಿದ್ರು ಎಷ್ಟು ಅಳಗಾಡಿದ್ರು ಏನಾಗಂಗಿಲ್ಲ, ಬಾಳೆಹಣ್ಣಿಗೆ ಏನೂ ಆಗಂಗಿಲ್ಲ. ಈಗ ಇದ್ರ ಮೇಲೆ ಮತ್ತೆ ಏನು ಮಾಡ್ತಾರೆ, ಇದೇ ಟ್ರೇದೊಳಗೆ ಬಾಳೆಕಾಯಿ ಎಲುವಿನ ಉಳ್ದಾವ್ರಿ. ದೊಡ್ಡ ಹನಿಗೆಗಳು ಸಣ್ಣ ಹನಿಗೆ ಅಷ್ಟೇ ಕೆಳಗಡೆ ಇಟ್ಟಾರು. ಈಗ ಓದ ಬುಟ್ಟ್ಯಾಗ ಹತ್ರನೂ ಏನು ಮಾಡ್ತಾರೆ ದೊಡ್ಡ ಹನಿಗೆ ಏನದಾವಲ್ರಿ ಹತ್ರನೂ ಕೈಯಾಗ ತೊಗೊಂಡು ಬರೋದ್ರು. ಆ ಬುಟ್ಟ್ಯಾಗ ಹಿಂದಿಂದ ಜವಾರಿ ಬಾಳೆಹಣ್ಣಿನ ಹಣಿಗೆ ತುಂಬ್ಕೊಂಡು ಬರ್ತಾರೆ ನೋಡ್ರಿ. ಎರಡು ಕೈಯಾಗ 2 ಏನು ಮಾಡ್ತಾರೋ ಡಜನ ಬಾಳೆಹಣ್ಣಿನ ಹಿಡ್ಕೊಂಡು ಬಂದ್ರಿ. ಅದು ಅವಳಿ ಜವಳಿ ಇತ್ತು ರೀ ಅದು ಬಾಳೆಕಾಯಿ. ಒಂದು ಬಾಳೆಕಾಯಿಗೆ 2 ಬಾಳೆಕಾಯಿ ಇದ್ದು ರೀ. ಸಂತಿಗೆ ಹೋದಿವು ಅಂದ್ರೆ ಒಂದರದ ರೇಟ್ ಕೊಡ್ತಾರೆ ಅವರು ಕಸ್ಟಮರ, 2 ಬಾಳೆಕಾಯಿದೇನು ರೇಟ್ ಕೊಡೋಂಗಿಲ್ಲ. ಅದಕ್ಕೆ ಅದನ್ನು 2 ಬಾಳೆಕಾಯಿ ಇದ್ದಿದ್ದು ಇಲ್ಲೇ ನಮ್ಮ ಅಪ್ಪವ್ರು ನಮಗೆ ತಿನ್ಲಾಕ ಮುರಿದಿಟ್ರು ನೋಡ್ರಿ. ನಮಗೂ ಒಂದು ಗಿಡಕ್ಕೆ ಹೋದ ಗಜ್ಜಿಗೆ ಗಿಡ ಗಡ ಅಂದ್ರೆ ಬಾಳೆಕಾಯಿ ಮಾರಾಗ ನಮಗೂ ಹೋಗೋ ಮುಂದಾಗ 2 ಡಜನ
ಆಮೇಲೆ ದೊಡ್ಡದು ಅಂದ್ರೆ 1 ಡಜನ, ಸಣ್ಣದಂದ್ರೆ 2 ಡಜನ ಇಟ್ಟಿಟ್ಟು ಹೋಗ್ತಾರೆ ನಮ್ಮ ಸ್ನೇಹಲಗೂ ಕಾಯಿ. ನಾವಂತೂ ಭಾರಿ ಇಷ್ಟಪಡ್ತಿರ್ತೀವಿ ರೀ. ಕಲರ್ ನೋಡ್ರಿ ಚಂದ ಬಂದೈತಿ, ಒರಿಜಿನಲ್ ಕಲರ್ ಐತ್ರಿ. ಜವಾರಿ ಬಾಳೆಹಣ್ಣಿಗೆ ಕಲರ್ ಜಾಸ್ತಿ ಬಂದೈತಿ, ಹೈಬ್ರಿಡ್ ಬಾಳೆಹಣ್ಣಿಗೆ ಕಲರ್ ಈ ರೀತಿ ಬಂದಿರಂಗಿಲ್ಲ. ಯಾಕಂದ್ರೆ ಅದು ಹೊಸ ಇರ್ತೈತೆ ರೀ. ಅದಕ್ಕೆ ಕಲರ್ ಬರ್ಬೇಕಂದ್ರೆ ನಾವು ಈ ರೀತಿ ಜವಾರಿ ಬಾಳೆಹಣ್ಣಿಗೆ ಹೆಂಗೆ ಬಂದೈತಿ ಈ ರೀತಿ ಬರ್ಬೇಕಂದ್ರೆ ಅದಕ್ಕೆ ಔಷಧ ಕೆಮಿಕಲ್ ಪೌಡ್ರ್ ಹೊಡಿಬೇಕಾಗತ್ತಿ. ನಾವು ಯಾವುದೂ ಹೊಡೆದಿಲ್ಲ ಅದನ್ನು, ಯಾಕಂದ್ರೆ ಒರಿಜಿನಲ್ ಮಾಲ ತಿನ್ನೋದೈತಿ. ನಾವು ತಿಂದು ಉಳಿದಿದ್ದು ನಿಮಗೆ ಮಾರ್ಲಕ್ಕೆ ತಂದಿರ್ತೀವಿ. ಅದಕ್ಕೆ ಯಾರೂ ಕಲರ್ ಬಂದಿಲ್ಲ, ಇವೇನು ಚಲೋ ಇಲ್ಲ ಅಲ್ಲಾಕ್ ಹೋಗ್ಬೇಡ್ರಿ. ಒಮ್ಮೆ ನಮ್ಮ ಬಾಳೆಕಾಯಿ ತಿಂದು ನೋಡ್ರಿ, ಹೊಸ ಆಗಲಿ ಜವಾರಿ ಆಗಲಿ ನಿಮ್ಗೆ ಗೊತ್ತಾಗತ್ತೆ ಡಿಫ್ರೆನ್ಸ್ ಏನು ಇರ್ತೈತೆ ಅನ್ನೋದು. ಯಾರು ನೀವು ತಿಂದಾರು ಅನುಭವದವ್ರು ಇರ್ತೀರಿ ಅವ್ರಿಗೆ ಆಮೇಲೆ ಒರಿಜಿನಲ್ ಮಾಲ್ ತಿಂದಿದ್ದು ಬೆಲೆ ಗೊತ್ತಿರ್ತೈತಿ. ಅವರು ಯಾವತ್ತೂ ರೇಟ್ ಅದು ಕಮ್ಮಿ ಮಾಡ್ಲಿಕ್ಕೆ ನೋಡಂಗಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಇಷ್ಟಪಟ್ಟು ತೊಗೋತಾರೋ. ನಮ್ಮದಂತೂ ಬಾಳೆಕಾಯಿ ಆಗಲಿ ಮಾವಿನಕಾಯಿ ಆಗಲಿ ಎಲ್ಲರೂ ಸಾವಳಿಗೆ ಅವರು ಜಾಬ್ ಮಾಡ್ತಾರೆ, ನೌಕರಿ ಇದ್ದವರು. ಫೋನ್ ಹಚ್ಚಿ ತೊಗೊಂಡು ಬರ್ರಿ ಅಂಥೇಳಿ ಎಲ್ಲರೂ ಫೋನ್ ಹಚ್ಚಿ ತಂದು ಹೋಗಿ ಒಂದು ಅರ್ಧ ತಾಸು ಇಟ್ಕೊಂಡು ಕುಂದ್ರೋದು ಹತ್ತಂಗಿಲ್ಲ. ಜಲ್ದಿನ ಎಲ್ಲರೂ ತೊಗೊಂಡು ಖಾಲಿನ ಮಾಡ್ತಾರೆ. ಅದಕ್ಕೆ ನಿಮಗೂ ಯಾರಿಗಾದರೂ ಬೇಕಾಗಿದ್ದು ಅಂದ್ರೆ ನೀವು ಸಂಪರ್ಕ ಮಾಡ್ಬೋದು ರೀ ನಮ್ಮ ಅಪ್ಪವ್ರನ್ನ. ಈಗ ಈ ರೀತಿ ಎಲ್ಲ ಏನು ಮಾಡ್ಕೊಂಡ್ರು, ಒಂದು ಟ್ರೇ ತುಂಬ್ಕೊಂಡ್ರು ಎತ್ತರಂಗೆ. ಆಮೇಲೆ ಗಾಡಿ ಮೇಲೆ ಹೋಗೋತ್ನಾಗ ಜಲಿಸಿ ಕಾಯಿ ಅದು ಹೊರಗಡೆ ಬೀಳಬಾರ್ದು ಅಂಥೇಳಿ ಗಚ್ಚಂಗೆ ಈ ರೀತಿ ಮ್ಯಾಗ ಒಂದು ಅರಿವಿ ಕಟ್ಕೊಳಕತ್ತಾರು. ನೋಡ್ಲಕತ್ತೀರಿ ನಿಮ್ಮ ಮನ್ಯಾಗ ಯಾವ ಅರಿವಿ ಇರ್ತೈತಿ ಅದನ್ನು ಅರಿವಿ ಕಟ್ಕೋರಿ, ನೀವು ಗಚ್ಚಿ ಕಟ್ಕೋರಿ. ಯಾಕಂದ್ರೆ ಜಿಗದು ಅದು ಕೆಳಗಡೆ ಬೀಳಬಾರ್ದು ಬಾಳೆಹಣ್ಣು. ಒಮ್ಮೊಮ್ಮೆ ಎಲ್ಲರೇ ಗಚ್ಚಿಗೆ ಅದು ಬಂದಿರ್ತಾವೆ. ಆಮೇಲೆ ರೋಡ್ ಅತ್ಯಾಗಿರ್ತೈತಿ ಅಂಥಲ್ಲಿ ಗಾಡಿದು ಸೈಡಿಗೆ ತೊಗೊಳ್ಳೋ ಮುಂದಾಗ ಏನಕ್ಕಾವು ಬಾಳೆಕಾಯಿ ಹೊರಗಡೆ ಬೀಳೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಈ ರೀತಿ ಮ್ಯಾಗ ಗಚ್ಚಿಂಗೆ ಕಟ್ತೀವಿ ಅಂದ್ರೆ ಹೊರಗಡೆ ಬಾಳೆಕಾಯಿ ಯಾವ ಬೀಳಂಗಿಲ್ಲ. ಇದನ್ನು ಕಟ್ಕೊಂಡು ನಮ್ಮ ಅಪ್ಪವ್ರು ಏನು ಮಾಡ್ತಾರೆ, ತಿಕ್ಕೋಟ ಸಂತಿಗೆ ಹೋಗೋರ್ದಾರು ತಿಕ್ಕೋಟಕ್ಕೆ ಹೋಗ್ತಾರೆ ಅವರು. ಇಲ್ಲಿ ಕೆಳಗಡೆ ಒಂದು ಬುಟ್ಟಿ ಇಟ್ಟಾರು, ಅದ್ರ ಬುಟ್ಟಿಯಾಗೇನು ಏನು ಮಾಡ್ತಾರೆ, ಬುಟ್ಟಿಗೆ ಒಂದು ಅರಿವಿ ಕಟ್ಟಿ ಮುಂದೆ ಇಟ್ಕೋತಾರೆ. ನೋಡಿರಿ, ನಾವು ವಿಡಿಯೋ ಇಷ್ಟಕ್ಕೆ ಮುಗ್ಸಕ್ಕೆ ಅದನ್ನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾನು ಇನ್ಸ್ಟಾಗ್ರಾಮ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಿಮಗೆ ಯಾರಿಗಾದರೂ ಬಾಳೆಹಣ್ಣು ಬೇಕಾಗಿದ್ದು ಅಂದರೆ ಎಲ್ಲರೂ ಕಮೆಂಟ್ ಮಾಡಿರಿ, ನಿಮ್ಮ ಫೋನ್ ನಂಬರ್ ಕೊಡ್ರಿ. ಆಮೇಲೆ ಫೋನ್ ಮಾಡಂತ ಹೇಳ್ರಿ. ಬಾಳೆಕಾಯಿ ಬೇಕಾಗಿದ್ದು ಅಂದ್ರೆ ನಾನು ನಿಮಗೆ ಫೋನ್ ಹಚ್ಚಿ ಯಾವಾಗ ಬೇಕಾಗ್ಯಾವ ಅಂತ ಕೇಳಿ ಆಮೇಲೆ ಬಾಳೆ ಗಿಡ ಕಡ್ದು ಹಣ್ಣು ಹಾಕ್ತೀವಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.